ಎರಡನೇ ಪ್ರಶ್ನೆ, ಭಾರತದ ಚಹಾ ಬಂದರು ಎಂದು ಈ ಬಂದರನ್ನ ಕರೆಯುತ್ತಾರೆ ಅಂತ ಕೇಳಿದ್ದಾರೆ ಮಕ್ಕಳೇ. ಓಕೆನಾ? ಸೊ ಆಪ್ಷನ್ಸ್ ಬಂದ್ಬಿಟ್ಟು ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ನವಮಂಗಳೂರು, ಆಪ್ಷನ್ ಸಿ ಗೋವಾ ಮತ್ತು ಆಪ್ಷನ್ ಡಿ ಕೋಲ್ಕತ್ತಾ. ಸರಿಯಾದ ಉತ್ತರ ಆಪ್ಷನ್ ಡಿ ಕೋಲ್ಕತ್ತಾ. ಇದು ಭಾರತದ ಚಹಾ ಬಂದರಾಗಿದೆ. ಇದನ್ನ ಟೀ ಪೋರ್ಟ್ ಆಫ್ ಇಂಡಿಯಾ ಅಂತ ಕರಿತಾ ಇದ್ದಾರೆ. ಓಕೆನಾ? ಯಾಕೆ ಅಂತಂದ್ರೆ ಭಾರತದಲ್ಲಿ ಅಸ್ಸಾಂ ಮತ್ತು ಡಾರ್ಜಿಲಿಂಗ್ ನಲ್ಲಿ ಉತ್ಪಾದನೆ ಆಗುತ್ತಿದ್ದ ಈ ಚಹಾವನ್ನ ಬೇರೆ ದೇಶಗಳಿಗೆ, ಯುರೋಪಿಯನ್ ದೇಶಗಳಿಗೆ ರಫ್ತು ಮಾಡೋದಿಕ್ಕೆ ಈ ಕೋಲ್ಕತ್ತಾ ಬಂದರು ಒಂದು ಮುಖ್ಯ ಕೇಂದ್ರವಾಗಿತ್ತು. ಇಲ್ಲಿಂದ ಬೇರೆ ಬೇರೆ ದೇಶಗಳಿಗೆ ಟೀಯನ್ನ ರಫ್ತು ಮಾಡ್ತಾ ಇದ್ರು. ಆದ್ದರಿಂದ ಇದನ್ನ ಬ್ರಿಟಿಷ್ ಆಳ್ವಿಕೆಯಲ್ಲಿ ಮಾಡ್ತಾ ಇದ್ದಂತಹ ಒಂದು ಕಾರಣದಿಂದ ಈ ಕೋಲ್ಕತ್ತಾ ಬಂದರನ್ನ ಟೀ ಪೋರ್ಟ್ ಆಫ್ ಇಂಡಿಯಾ ಅಥವಾ ಭಾರತದ ಚಹಾ ಬಂದರು ಎಂದು ಕರೆಯಲಾಗಿದೆ. ಮೂರನೇ ಪ್ರಶ್ನೆ, ಭಾರತದ ಅತಿ ಉದ್ದ ರಾಷ್ಟ್ರೀಯ ಹೆದ್ದಾರಿ ಯಾವುದು ಅಂತ ಕೇಳಿದ್ದಾರೆ ಮಕ್ಕಳೇ. ಇದು ರಸ್ತೆ ಸಾರಿಗೆಯಲ್ಲಿ ಬರುವಂತದ್ದು. ಓಕೆನಾ? ಭಾರತದ ಅತಿ ಉದ್ದ ರಾಷ್ಟ್ರೀಯ ಹೆದ್ದಾರಿ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ. ಆಪ್ಷನ್ ಎ ರಾಷ್ಟ್ರೀಯ ಹೆದ್ದಾರಿ 44, ಆಪ್ಷನ್ ಬಿ ರಾಷ್ಟ್ರೀಯ ಹೆದ್ದಾರಿ 7, ಆಪ್ಷನ್ ಸಿ ರಾಷ್ಟ್ರೀಯ ಹೆದ್ದಾರಿ 47 ಮತ್ತು ಆಪ್ಷನ್ ಡಿ ರಾಷ್ಟ್ರೀಯ ಹೆದ್ದಾರಿ 54. ಓಕೆ, ಸೊ ಸರಿಯಾದ ಉತ್ತರ ಆಪ್ಷನ್ ಎ ರಾಷ್ಟ್ರೀಯ ಹೆದ್ದಾರಿ 44. ಈ ರಾಷ್ಟ್ರೀಯ ಹೆದ್ದಾರಿ 44 ಭಾರತದ ಪ್ರಸ್ತುತ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿಯಾಗಿದ್ದು ಇದು ಒಟ್ಟು 3745 ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ ಮಕ್ಕಳೇ. ಎಷ್ಟು? 3745 ಕಿಲೋಮೀಟರ್ ಉದ್ದವಾಗಿದ್ದು ನೋಡಿ, ಇಲ್ಲಿ ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ಕನ್ಯಾಕುಮಾರಿಯವರೆಗೂ, ಓಕೆನಾ, ತಮಿಳುನಾಡಿನ ಕನ್ಯಾಕುಮಾರಿಯವರೆಗೂ ಹರಡಿರುವಂತಹ ರಾಷ್ಟ್ರೀಯ ಹೆದ್ದಾರಿ ಇದು. ಪ್ರಸ್ತುತ ಭಾರತದಲ್ಲಿ ಇದು ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿಯಾಗಿದೆ. ಆಪ್ಷನ್ ಎ ರಾಷ್ಟ್ರೀಯ ಹೆದ್ದಾರಿ 44. ಭಾರತದಲ್ಲಿ ಒಟ್ಟು 1,45,240 ಕಿಲೋಮೀಟರ್ ಉದ್ದದ ರಾಷ್ಟ್ರೀಯ ಹೆದ್ದಾರಿಗಳನ್ನ ಹೊಂದಿದೆ ಭಾರತ. ಅದರಲ್ಲಿ ರಾಷ್ಟ್ರೀಯ ಹೆದ್ದಾರಿ 44 3745 ಕಿಲೋಮೀಟರ್ ಉದ್ದವಾಗಿದ್ದು ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಆಗಿದೆ. ಭಾರತದ ವಿಮಾನ ನಿಲ್ದಾಣ ಪ್ರಾಧಿಕಾರ ಸ್ಥಾಪನೆಯಾದ ವರ್ಷ. ವಿಮಾನ ನಿಲ್ದಾಣ ಪ್ರಾಧಿಕಾರ ಅಂದ್ರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ಇದು ಯಾವಾಗ ಸ್ಥಾಪನೆಯಾಯಿತು ಅಂತ ಕೇಳಿದ್ದಾರೆ. ಇದು ನಿಮಗೆ ವಾಯು ಸಾರಿಗೆಯಲ್ಲಿ ಬರುವಂತದ್ದು. ಓಕೆನಾ? ಸೊ ಏರ್ಪೋರ್ಟ್ ಗಳಿಗೆ ಅಂದ್ರೆ ವಿಮಾನ ನಿಲ್ದಾಣಗಳಿಗೆ ಮೂಲ ಸೌಕರ್ಯಗಳನ್ನ ನಿರ್ಮಿಸುವ ಮತ್ತು ನಿರ್ವಹಿಸುವ ಸಂಸ್ಥೆ ಈ ವಿಮಾನ ನಿಲ್ದಾಣ ಪ್ರಾಧಿಕಾರ. ಅಂದ್ರೆ ಏನು ಮಕ್ಕಳೇ? ಏರ್ಪೋರ್ಟ್ ಗಳಿಗೆ ಅಂದ್ರೆ ವಿಮಾನ ನಿಲ್ದಾಣಗಳಿಗೆ ಮೂಲ ಸೌಕರ್ಯಗಳನ್ನ ನಿರ್ಮಿಸುವ ಮತ್ತು ಅವುಗಳನ್ನ ನಿರ್ವಹಿಸುವ ಒಂದು ಉದ್ದೇಶದಿಂದ ಸ್ಥಾಪನೆಯಾದಂತಹ ಸಂಸ್ಥೆ. ಈ ಸಂಸ್ಥೆ ಸ್ಥಾಪನೆಯಾದ ವರ್ಷ ಯಾವುದು? ಆಪ್ಷನ್ ಎ 1988, ಆಪ್ಷನ್ ಬಿ 1947, ಆಪ್ಷನ್ ಸಿ 1995 ಮತ್ತು ಆಪ್ಷನ್ ಡಿ 1965. ಓಕೆನಾ? ಸರಿಯಾದ ಉತ್ತರ ಬಂದ್ಬಿಟ್ಟು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಸ್ಥಾಪನೆಯಾಗಿದ್ದು 1995ರಲ್ಲಿ. ಸೊ ಇದರ ಒಂದು ಕಚೇರಿ ನವದೆಹಲಿಯಲ್ಲಿ ಕೇಂದ್ರ ಕಚೇರಿ ಇದೆ. ಓಕೆನಾ? ಸೊ ಇದರ ಲೋಗೋ ನೋಡಿ, ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ. ಓಕೆ, AAI ಅಂತ ಹೇಳ್ತಾರೆ, ಭಾರತೀಯ ವಿಮಾನಪತ್ತನ ಪ್ರಾಧಿಕಾರ. ಐದನೇ ಪ್ರಶ್ನೆ, ಭಾರತದ ಸ್ವತಂತ್ರ ಮತ್ತು ಪ್ರಾದೇಶಿಕ GPS ವ್ಯವಸ್ಥೆಯ ಹೆಸರೇನು? ಭಾರತದ ಸ್ವತಂತ್ರ ಮತ್ತು ಪ್ರಾದೇಶಿಕ GPS ವ್ಯವಸ್ಥೆಯ ಹೆಸರೇನು? GPS ತಂತ್ರಜ್ಞಾನ ಅಂತಂದ್ರೆ ಏನು ಮಕ್ಕಳೇ? ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ, GPS. ಓಕೆನಾ? ಸೊ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್, GPS. ಇದು ಭೂಮಿಯ ಮೇಲ್ಮೈನ ಯಾವುದೇ ಒಂದು ಸ್ಥಿರವಾದ ಅಥವಾ ಚಲಿಸುತ್ತಿರುವ
ವಸ್ತು ಅಥವಾ ವ್ಯಕ್ತಿಯ ಸ್ಥಾನವನ್ನ ಅಕ್ಷಾಂಶ ಮತ್ತು ರೇಖಾಂಶಗಳ ಮುಖಾಂತರ ನಿಖರವಾಗಿ ಗುರುತಿಸುತ್ತೆ. ಯಾವುದೇ ಒಂದು ಸ್ಥಾನವನ್ನ ಭೂಮಿಯ ಮೇಲೆ ನಿಖರವಾಗಿ ಗುರುತಿಸುವಂತದ್ದು. ಓಕೆನಾ. ಸೊ ಭಾರತದ ಸ್ವತಂತ್ರ ಮತ್ತು ಪ್ರಾದೇಶಿಕ GPS ವ್ಯವಸ್ಥೆ, ನೀವೀಗ GPS ವ್ಯವಸ್ಥೆನ ಯೂಸ್ ಮಾಡಿದ್ದೀರಾ ಅಲ್ವಾ? ಗೂಗಲ್ GPS ವ್ಯವಸ್ಥೆಯನ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ. ಓಕೆನಾ. ಸೊ ಭಾರತದ ಒಂದು ಸ್ವತಂತ್ರ ಮತ್ತು ಪ್ರಾದೇಶಿಕ GPS ವ್ಯವಸ್ಥೆ ಹೆಸರು ನಾವಿಕ್ ಅಂತ ಅಂದ್ಬಿಟ್ಟು ಮಕ್ಳೇ. ಓಕೆನಾ. ನೇವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟೆಲೇಷನ್, NAVIC, ಇದನ್ನ NAVIC ಅಂತ ಹೇಳ್ತಾರೆ, ನಾವಿಕ್. ಓಕೆ, ನಾವಿಕ್. ಸೊ ಇದನ್ನ ನಿರ್ಮಿಸಿರುವುದು ಇಸ್ರೋ ಸಂಸ್ಥೆಯ ಒಂದು ಹೆಗ್ಗಳಿಕೆ. ಪ್ರಾದೇಶಿಕ GPS ಅನ್ನ ನಿರ್ಮಿಸಿರುವಂತದ್ದು. ಓಕೆ. ನೆಕ್ಸ್ಟ್, ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಯಾವ ವರ್ಷ ಸ್ಥಾಪನೆಯಾಯಿತು ಅಂತ ಕೇಳ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆಯ ಉದ್ದೇಶದಿಂದ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕರಣವನ್ನ ಸ್ಥಾಪಿಸಲಾಯಿತು. ಸೊ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕರಣವು 1988ರಲ್ಲಿ ಸ್ಥಾಪನೆ ಆಗಿರುವಂತದ್ದು. ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಯಾವಾಗ ಸ್ಥಾಪನೆ ಆಗಿದ್ದು ಮಕ್ಕಳೇ? 1988ರಲ್ಲಿ. ಈ ಸಂಸ್ಥೆ 1995ರಲ್ಲಿ ಕಾರ್ಯವನ್ನ ಆರಂಭ ಮಾಡತ್ತೆ. ಸ್ಥಾಪನೆಯಾಗಿದ್ದು 1988ರಲ್ಲಿ, ಕಾರ್ಯಾರಂಭ ಮಾಡಿರುವಂತದ್ದು 1995ರಲ್ಲಿ. ಓಕೆನಾ. ಯಾವಾಗ ಸ್ಥಾಪನೆ ಆಗಿದ್ದು ಅಂತ ಕೇಳಿದ್ರೆ 1988. 7ನೇ ಪ್ರಶ್ನೆ, ದೂರ ಸಂವೇದಿ ತಂತ್ರಜ್ಞಾನ ಅಂದ್ರೆ ಏನು ಅಂತ ಕೇಳಿದ್ದಾರೆ. ದೂರ ಸಂವೇದಿ ತಂತ್ರಜ್ಞಾನ ಎಂದರೆ ಏನು? ವಸ್ತುಗಳನ್ನ ಭೌತಿಕವಾಗಿ ಸ್ಪರ್ಶಿಸದೆ ದೂರದಿಂದಲೇ ಅವುಗಳ ಬಗ್ಗೆ ಮಾಹಿತಿ ಸಂಗ್ರಹಿಸುವುದನ್ನ ದೂರ ಸಂವೇದಿ ತಂತ್ರಜ್ಞಾನ ಅಂತ ಕರೀತಾರೆ ಮಕ್ಕಳೇ. ಓಕೆನಾ. ಸೊ ವಸ್ತುಗಳನ್ನ ಭೌತಿಕವಾಗಿ ಸ್ಪರ್ಶಿಸದೇನೆ ಅವುಗಳ ಬಗ್ಗೆ ದೂರದಿಂದಲೇ ಮಾಹಿತಿಯನ್ನ ಸಂಗ್ರಹಿಸುವುದು, ಇದನ್ನ ನಾವು ದೂರ ಸಂವೇದಿ ತಂತ್ರಜ್ಞಾನ ಅಂತ ಕರಿತೀವಿ. ಓಕೆನಾ. ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ. ಸೊ ಇದನ್ನ ಏನಂತಾರೆ? RST, ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ, ದೂರ ಸಂವೇದಿ ತಂತ್ರಜ್ಞಾನ. ಸೊ ಈ ದೂರ ಸಂವೇದಿ ತಂತ್ರಜ್ಞಾನದಲ್ಲಿ ವೈಮಾನಿಕ ಚಿತ್ರಗಳು ಮತ್ತು ಉಪಗ್ರಹಗಳಿಂದ ಪಡೆದ ಮಾಹಿತಿಯ ಮೇಲೆ ಇವತ್ತು ಚಿತ್ರಗಳನ್ನ ಸಂಗ್ರಹಿಸಲಾಗತ್ತೆ. ಈ ವಸ್ತುಗಳನ್ನ ಸ್ಪರ್ಶಿಸದೆ ದೂರದಿಂದಲೇ ಚಿತ್ರಗಳನ್ನ ಸಂಗ್ರಹಿಸುವುದು ಇದು. ಓಕೆನಾ. ಸೊ ನೈಜವಾದ ಮತ್ತು ನಂಬಲರ್ಹವಾದ ಸ್ಪಷ್ಟ ಮಾಹಿತಿ ಈ ಒಂದು ದೂರ ಸಂವೇದಿ ತಂತ್ರಜ್ಞಾನದಿಂದ ಪಡೆಯಬಹುದು. ಹವಾಮಾನ ವೈಪರೀತ್ಯಗಳು, ಯಾವ್ದಾದ್ರು ನೈಸರ್ಗಿಕ ವಿಕೋಪಗಳು ಆಗುವಂತದ್ದಿದ್ದರೆ, ಅಡಚಣೆಗಳಿದ್ದರೆ ದೂರ ಸಂವೇದಿ ತಂತ್ರಜ್ಞಾನವು ಉಪಗ್ರಹಗಳ ಮೂಲಕ ಮಾಹಿತಿಯನ್ನ ನೀಡುತ್ತೆ. ಈ ಮಾಹಿತಿ ಅತ್ಯಂತ ನಿಖರವಾಗಿ ಇರುತ್ತೆ ಮಕ್ಕಳೇ. ಇದೇ ಏನು? ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ. ಭೂಮಿಯ ಮೇಲ್ಮೈ ಮೇಲೆ ಸಂಬಂಧಿಸಿದ ಅಂಕಿ ಅಂಶಗಳನ್ನ ಈ ಒಂದು ಆಧುನಿಕ ತಂತ್ರಜ್ಞಾನದ ಮೂಲಕ ಸಂಗ್ರಹಣೆ ಮಾಡ್ತಾರೆ. ಓಕೆನಾ. 8ನೇ ಪ್ರಶ್ನೆ, ಸಾರಿಗೆಯ ವಿಧಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ನಿಮ್ಗೆ ಗೊತ್ತಿದೆ ಸಾರಿಗೆ ಅಂತಂದ್ರೆ ಏನು ಮಕ್ಕಳೇ? ಮಾಹಿತಿ ಅಥವಾ ಜನರನ್ನ, ವಸ್ತುಗಳನ್ನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಾಗಿಸುವುದನ್ನ ನಾವೇನಂತ ಕರಿತೀವಿ? ಸಾರಿಗೆ ಅಂತ ಕರಿತೀವಿ. ಓಕೆನಾ. ಸೊ ಈ ಸಾರಿಗೆಯಲ್ಲಿ ಎಷ್ಟು ವಿಧಗಳಿವೆ ಹಾಗಾದ್ರೆ? ನೋಡಿ, ಸಾರಿಗೆಯ ವಿಧಗಳು: ರಸ್ತೆ ಸಾರಿಗೆ, ರಸ್ತೆಗಳ ಮೂಲಕ ಸಾರಿಗೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಾಗಿಸುವಂತದ್ದು. ಈ ಬಸ್ಸು, ರೈಲು, ಕಾರು ಇವುಗಳೆಲ್ಲ ರಸ್ತೆ ಸಾರಿಗೆಯಲ್ಲಿ ಬರುವಂತದ್ದು. ಎರಡನೆಯದಾಗಿ ರೈಲ್ವೆ ಸಾರಿಗೆ. ರೈಲ್ವೆ ಮುಖಾಂತರ ಜನರನ್ನ, ಪ್ರಯಾಣಿಕರನ್ನ ಮತ್ತು ವಸ್ತುಗಳನ್ನ ಸಾಗಿಸುವಂತದ್ದು ರೈಲ್ವೆ ಸಾರಿಗೆ. ಅದೇ ರೀತಿ ಜಲಸಾರಿಗೆ. ಜಲಸಾರಿಗೆ ಅಂತಂದ್ರೆ ಸಮುದ್ರ ಮಾರ್ಗದ ಮೂಲಕ
ಜನರನ್ನ ಅಥವಾ ವಸ್ತುಗಳನ್ನ ಮಾಹಿತಿಯನ್ನ ಸಾಗಿಸುವಂಥದ್ದು. ನಾಲ್ಕನೇದಾಗಿ ವಾಯು ಸಾರಿಗೆ, ವಿಮಾನಗಳ ಮೂಲಕ, ಹೆಲಿಕಾಪ್ಟರ್ಗಳ ಮೂಲಕ, ರಾಕೆಟ್ಗಳ ಮೂಲಕ. ಓಕೆನಾ? ವಿಮಾನಗಳ ಮೂಲಕ ಮತ್ತು ಹೆಲಿಕಾಪ್ಟರ್ಗಳ ಮೂಲಕ ಜನರನ್ನ ವಸ್ತುಗಳನ್ನ ಸಾಗಿಸುವಂಥದ್ದು ವಾಯು ಸಾರಿಗೆ, ವಿಮಾನ ಮತ್ತು ಹೆಲಿಕಾಪ್ಟರ್. ಓಕೆ. ಸೊ ಇದಿಷ್ಟು ಸಾರಿಗೆಯ ವಿಧಗಳು: ರಸ್ತೆ ಸಾರಿಗೆ, ರೋಡ್ ಟ್ರಾನ್ಸ್ಪೋರ್ಟ್; ರೈಲ್ವೆ ಸಾರಿಗೆ, ರೈಲ್ವೆ ಟ್ರಾನ್ಸ್ಪೋರ್ಟ್; ಜಲ ಸಾರಿಗೆ ಅಂತಂದ್ರೆ ಆ ವಾಟರ್ ಟ್ರಾನ್ಸ್ಪೋರ್ಟ್; ವಾಯು ಸಾರಿಗೆ ಅಂತಂದ್ರೆ ಏರ್ ಟ್ರಾನ್ಸ್ಪೋರ್ಟ್. ಓಕೆ. ಸೊ ಈ ಎಲ್ಲ ಅದಕ್ಕೆ ಸಂಬಂಧಪಟ್ಟ ಚಿತ್ರಗಳನ್ನ ನೀವಿಲ್ಲಿ ನೋಡ್ತೀರಿ. 9ನೇ ಪ್ರಶ್ನೆ. ಇದು ಕ್ವಶನ್ ಪೇಪರ್ ಅಲ್ಲಿ ಬಂದಿರುವಂತ ಪ್ರಶ್ನೆ ಮಕ್ಕಳೇ. ಈ ಎಲ್ಲಾ ಪ್ರಶ್ನೆಗಳು ಹಳೆ ಕ್ವಶನ್ ಪೇಪರ್ ಅಲ್ಲಿ ಬಂದಿರುವಂತದ್ದು. ಅದೇ ರೀತಿ ಈ ಪಾಠದಲ್ಲಿ ಇರುವಂತಹ ಮುಖ್ಯವಾದ ಅಂಶಗಳನ್ನ ಆರಿಸಿ ತೆಗೆದಿರುವಂತದ್ದು. ರೈಲು ಸಾರಿಗೆಯ ಪ್ರಾಮುಖ್ಯತೆಯನ್ನ ತಿಳಿಸಿ ಅಂತ ಕೇಳಿದ್ದಾರೆ. ರೈಲು ಸಾರಿಗೆಯ ಪ್ರಾಮುಖ್ಯತೆಯನ್ನ ತಿಳಿಸಿ. ಈ ರೈಲು ಸಾರಿಗೆಯ ಒಂದು ಮುಖ್ಯವಾದ ಪ್ರಕಾರ ಅಲ್ವಾ? ನೀವೀಗ ನೋಡಿದ್ರಿ ರಸ್ತೆ ಸಾರಿಗೆ, ರೈಲು ಸಾರಿಗೆ. ಓಕೆ. ಸೊ ಈ ರೈಲು ಸಾರಿಗೆಯನ್ನ ಭಾರತದಲ್ಲಿ ರಾಷ್ಟ್ರದ ಜೀವನಾಡಿ ಎಂದೇ ಹೆಸರಿಸಲಾಗಿದೆ. ಅತಿ ಹೆಚ್ಚು ಜನರನ್ನ ಮತ್ತು ಅತ್ಯಂತ ಹೆಚ್ಚು ಸರಕುಗಳನ್ನ ಏಕಕಾಲಕ್ಕೆ ಸಾಗಿಸುವ ಒಂದು ಸೌಲಭ್ಯವನ್ನ ಹೊಂದಿದೆ ಈ ರೈಲು ಸಾರಿಗೆ. ಓಕೆನಾ? ಸೊ ಇದು ಆರ್ಥಿಕವಾಗಿ ಅಭಿವೃದ್ಧಿಯ ಸಾಧನವಾಗಿದೆ. ಆದ್ದರಿಂದಲೇ ಇದನ್ನ ರಾಷ್ಟ್ರದ ಜೀವನಾಡಿ ಅಂತ ಕೂಡ ಕರೀತಾರೆ. ಸೊ ಭಾರತದಲ್ಲಿ ಯಾವಾಗ ಮಕ್ಕಳೇ ರೈಲು ಸಾರಿಗೆ ಪ್ರಾರಂಭವಾಗಿದ್ದು? 1853ರ ಏಪ್ರಿಲ್ 6ರಂದು ಅಲ್ವಾ? 16ರಂದು ರೈಲು ಸಾರಿಗೆ ಪ್ರಥಮವಾಗಿ ಪ್ರಾರಂಭವಾಗಿತ್ತು ಭಾರತದಲ್ಲಿ. ಓಕೆನಾ? ಮುಂಬೈ ಮತ್ತು ಠಾಣೆ ನಡುವೆ ಠಾಣೆಯ ನಡುವೆ ಪ್ರಥಮ ರೈಲು ಪ್ರಾರಂಭವಾಗಿದ್ದು 1853ರ ಏಪ್ರಿಲ್ 16ರಂದು. ಓಕೆನಾ? ಸೊ ಈಗ ಇದು ಅತಿ ದೊಡ್ಡ ಸಾರಿಗೆ ವ್ಯವಸ್ಥೆಯಾಗಿದೆ. ಈ ಸಾರಿಗೆಯನ್ನ 18 ವಲಯಗಳಾಗಿ ಭಾರತದಲ್ಲಿ ವಿಂಗಡಿಸಲಾಗಿದೆ. ಅದರ ಪ್ರಾಮುಖ್ಯತೆಯನ್ನು ನೋಡೋಣ. ಇದು ಆರ್ಥಿಕ ಅಭಿವೃದ್ಧಿಯ ಸಾಧನವಾಗಿದೆ. ಪ್ರಯಾಣಿಕರ ಮತ್ತು ಸರಕುಗಳನ್ನ ಸಾಗಣೆಗೆ ಇದು ತುಂಬಾ ಅನುಕೂಲವಾಗಿದೆ. ಅತಿ ಹೆಚ್ಚು ಪ್ರಯಾಣಿಕರನ್ನ ರೈಲ್ವೆ ಮುಖಾಂತರ ಮತ್ತು ಅತಿ ಹೆಚ್ಚು ಸರಕುಗಳನ್ನ ಕೂಡ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಾಗಿಸಬಹುದು. ಕಡಿಮೆ ವೆಚ್ಚದಲ್ಲಿ, ನೀವು ಬೇರೆ ಟ್ರಾನ್ಸ್ಪೋರ್ಟ್ಗೆ ಕಂಪೇರ್ ಮಾಡಿದ್ರೆ, ಸಾರಿಗೆಗೆ ಒಂದು ಹೋಲಿಸಿದರೆ ರೈಲು ಸಾರಿಗೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಒಂದು ಸಾಗಾಣಿಕೆಯನ್ನ ಮಾಡತ್ತೆ ಮಕ್ಕಳೇ. ಓಕೆನಾ? ಅದೇ ರೀತಿ ಅತ್ಯಂತ ವೇಗವಾಗಿ ಕೂಡ ಸಾಗಾಣಿಕೆ ಮಾಡುವಂಥದ್ದು. ಕೃಷಿ ಹಾಗೂ ತೋಟಗಾರಿಕೆ ಉತ್ಪನ್ನಗಳನ್ನ ತ್ವರಿತವಾಗಿ ಸಾಗಿಸಲು ರೈಲ್ವೆ ಸಾರಿಗೆಯು ಸಹಾಯಕವಾಗಿದೆ. ವೇಗವಾಗಿ ಇರುವುದರಿಂದ ದೂರದ ಪ್ರದೇಶಗಳಿಗೆ ಸಾಗಿಸೋದಕ್ಕೆ ಇದು ಅತ್ಯುತ್ತಮವಾಗಿದೆ. ಇದು ರೈಲು ಸಾರಿಗೆಯ ಒಂದು ಪ್ರಾಮುಖ್ಯತೆ. ಓಕೆನಾ? ಹತ್ತನೇ ಪ್ರಶ್ನೆ: ಭಾರತದ ರಸ್ತೆ ಸಾರಿಗೆಯ ತೊಂದರೆಗಳು ಅಥವಾ ಆ ಸಮಸ್ಯೆಗಳು ಯಾವುವು ಅಂತ ಕೇಳಿದ್ದಾರೆ ಮಕ್ಕಳು. ಓಕೆನಾ? ರಸ್ತೆ ಸಾರಿಗೆ ಕೂಡ ಭಾರತದಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನ ಹೊಂದಿರುವಂತದ್ದು. ಕೃಷಿಗೆ ಉತ್ಪನ್ನಗಳನ್ನ ಸಾಗಿಸೋದಕ್ಕೆ ಇದನ್ನು ಕೂಡ ಬಳಸ್ತಾರೆ. ಬಟ್ ಇದರಲ್ಲಿ ಅನೇಕ ತೊಂದರೆಗಳು ಕೂಡ ಇದಾವೆ. ಏನು ತೊಂದರೆಗಳು? ಅನೇಕ ಗ್ರಾಮೀಣ ಮತ್ತು ಜಿಲ್ಲಾ ರಸ್ತೆಗಳು ಮಳೆಗಾಲದಲ್ಲಿ ಕೆಲವು ವೇಳೆ ಸಂಚಾರಕ್ಕೆ ಅನುಪಯುಕ್ತವಾಗಿರುತ್ತವೆ. ನಿಮ್ಗೆ ಗೊತ್ತಿದೆ ಭಾರತದಲ್ಲಿ ಎಷ್ಟು ಮಳೆ ಆಗತ್ತೆ ಅಂತ ಅಲ್ವಾ? ಸೊ ಈ ಮಳೆಗಾಲದಲ್ಲಿ ಗ್ರಾಮೀಣ ಭಾಗದ ರಸ್ತೆಗಳು ಮತ್ತು ಜಿಲ್ಲಾ ರಸ್ತೆಗಳು ಕೆಲವು ವೇಳೆ ಸಂಚಾರಕ್ಕೆ ಅನುಪಯುಕ್ತವಾಗುತ್ತವೆ. ಸೊ ರೋಡ್ಗಳು ಹಾಳಾಗೋದ್ರಿಂದ ಮಳೆಗಾಲದಲ್ಲಿ ಸಂಚರಿಸುವುದು ಕಷ್ಟ ಆಗತ್ತೆ. ರಸ್ತೆ ಸಾರಿಗೆಯಿಂದ ಏನಾಗತ್ತೆ? ವಾಹನ ದಟ್ಟಣೆ ಅಲ್ವಾ? ಸೊ ರಸ್ತೆಯಲ್ಲಿ ನೀವು ಟ್ರಾಫಿಕ್ ನೋಡಿರ್ತೀರ ಅಲ್ವಾ ಮಕ್ಕಳೇ? ಸೊ ಎಷ್ಟು ವಾಹನಗಳು ಸಂಚಾರ ಮಾಡ್ತವೆ. ಅತಿ ಹೆಚ್ಚು ವಾಹನಗಳು ಸಂಚರಿಸುವುದು ರಸ್ತೆ ಸಾರಿಗೆಯ ಮೂಲಕ. ದ್ವಿಚಕ್ರ ವಾಹನಗಳು, 4 ಚಕ್ರದ ವಾಹನಗಳು, ಬಸ್ಸುಗಳು, ಈ ರೀತಿಯಾಗಿ ಅನೇಕ ವಿಧದ ವಾಹನಗಳು ಇದಾವೆ. ಅದೇ ರೀತಿ ಜನಸಂಖ್ಯೆ ಜಾಸ್ತಿ ಆದಾಗೆ ವಾಹನಗಳು ಜಾಸ್ತಿ ಆಗ್ತಾ ಇದಾವೆ. ಇವು ಪರಿಸರ ಮಾಲಿನ್ಯವನ್ನ ಉಂಟು ಮಾಡುತ್ತವೆ. ವಾಹನ ದಟ್ಟಣೆ ಉಂಟಾಗತ್ತೆ ಹಾಗೂ ಅಪಘಾತಗಳಿಗೂ ಕಾರಣವಾಗಿವೆ. ನೀವು ಹೆಚ್ಚು ಅಪಘಾತಗಳು ನಡೆಯುವುದು ರಸ್ತೆ ಸಾರಿಗೆಯ ಮೂಲಕ. ಪ್ರತಿ ವರ್ಷ ನೀವು ನೋಡ್ತಾ ಇರ್ತೀರಾ ಅಲ್ವಾ? ಪ್ರತಿ ದಿನ ನೋಡ್ತಾ ಇರ್ತೀರ ವಾರ್ತೆಗಳಲ್ಲಿ.
ಎಲ್ಲಿ ಎಲ್ಲಿ ಅಪಘಾತಗಳಾಗಿವೆ ಅನ್ನುವಂಥದ್ದು. ಸೊ ರಸ್ತೆ ಸಾರಿಗೆಯು ಅನೇಕ ಬಾರಿ ಅಪಘಾತಗಳಿಗೂ ಕಾರಣವಾಗತ್ತೆ. ರಸ್ತೆಗಳು ಮಳೆ, ಪ್ರವಾಹ ಮತ್ತು ಚಂಡಮಾರುತಗಳಿಂದ ಪ್ರತಿ ವರ್ಷವೂ ಹಾಳಾಗುತ್ತವೆ. ನೀವು ನೋಡ್ತೀರಾ ಹೇಗೆ ರಸ್ತೆಗಳನ್ನ ಪ್ರತಿ ವರ್ಷ ಸರ್ಕಾರ ನಿರ್ಮಾಣ ಮಾಡಿದರೂ ಕೂಡ ಇಲ್ಲಿನ ಒಂದು ಹವಾಮಾನ ವೈಪರೀತ್ಯದಿಂದಾಗಿ, ಮಳೆಯಿಂದಾಗಿ, ಪ್ರವಾಹಗಳಿಂದಾಗಿ ಮತ್ತು ಚಂಡಮಾರುತಗಳಿಂದಾಗಿ ಪ್ರತಿ ವರ್ಷವೂ ರಸ್ತೆಗಳು ಹಾಳಾಗ್ತಾ ಇರ್ತವೆ. ಪ್ರತಿ ವರ್ಷ ಅವುಗಳನ್ನ ದುರಸ್ತಿ ಮಾಡ್ಬೇಕಾಗತ್ತೆ. ಓಕೆ, ಅಂದ್ರೆ ನಿರ್ವಹಣೆಯ ವೆಚ್ಚ ಹೆಚ್ಚಾಗತ್ತೆ ಮಕ್ಕಳೇ. ಓಕೆನಾ. ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆಯು ಅಸಮರ್ಪಕವಾಗಿರುತ್ತೆ. ಇದರಿಂದಾಗಿ ರಾಷ್ಟ್ರೀಯ ಹೆದ್ದಾರಿ ಮತ್ತು ರಾಜ್ಯ ಹೆದ್ದಾರಿಗಳು ಕೂಡ ಸರಿಯಾಗಿ ನಿರ್ವಹಣೆ ಇಲ್ಲದೆ ಅಸಮರ್ಪಕವಾಗುತ್ತವೆ. ಇವು ರಸ್ತೆ ಸಾರಿಗೆಯ ತೊಂದರೆಗಳು. ಅದರ ಜೊತೆಗೆ ರಸ್ತೆಗಳ ಬದಿಯಲ್ಲಿ ಅಗತ್ಯವಿರುವ ಮೂಲ ಸೌಕರ್ಯಗಳ ಕೊರತೆಯನ್ನ ನೀವು ದೇಶದಾದ್ಯಂತ ಕಾಣಬಹುದು. ಸಾರಿಗೆಯ ಪ್ರಯಾಣಿಕರ ಅನುಕೂಲಕ್ಕೆ ಮೂಲ ಸೌಕರ್ಯಗಳು ಇರ್ಬೇಕಾಗತ್ತೆ ಮಕ್ಕಳೇ. ಕೆಲವೊಂದು ಬಾರಿ ಅತಿ ದೂರದ ಪ್ರಯಾಣ ಮಾಡುವಾಗ ಇದು ಅವಶ್ಯಕ ಅಲ್ವಾ. ಸೊ ಭಾರತದಲ್ಲಿ ರಸ್ತೆಗಳ ಬದಿಯಲ್ಲಿ ಅಗತ್ಯವಿರುವ ಮೂಲ ಸೌಕರ್ಯಗಳ ಕೊರತೆಯನ್ನ ನೀವು ದೇಶದಾದ್ಯಂತ ಕಾಣಬಹುದು. ಇವು ಭಾರತದ ರಸ್ತೆ ಸಾರಿಗೆಯ ಒಂದು ತೊಡಕುಗಳು ಅಥವಾ ತೊಂದರೆಗಳು. ಓಕೆನಾ. 11ನೇ ಪ್ರಶ್ನೆ, ಸಂಪರ್ಕದ ಪ್ರಾಮುಖ್ಯತೆಯನ್ನ ತಿಳಿಸಿ ಅಂತ ಕೇಳಿದ್ದಾರೆ. ಓಕೆ, ಸಂಪರ್ಕ ಅಂತಂದ್ರೆ ಏನು ಮಕ್ಕಳೇ? ಇದು ಸಮೂಹ ಮಾಧ್ಯಮ, ಸಂಪರ್ಕ ಮಾಧ್ಯಮ. ವಿವಿಧ ಪ್ರದೇಶಗಳ ಜನರೊಂದಿಗೆ ಸುಲಭವಾಗಿ ಸಂಪರ್ಕಿಸಲು ಇರುವಂತಹ ಒಂದು ಮಾಧ್ಯಮ ಸಂಪರ್ಕ ಮಾಧ್ಯಮ. ಓಕೆನಾ. ಲೈಕ್ ನ್ಯೂಸ್ ಪೇಪರ್, ರೇಡಿಯೋ, ಟಿವಿ ಅಲ್ವಾ, ಇವಾಗ ಅಂತರ್ಜಾಲ, ಇವೆಲ್ಲ ಮೊಬೈಲ್, ಇವೆಲ್ಲ ಏನು ಸಂಪರ್ಕ ಸಾಧನಗಳು. ದೇಶದ ಜನರಿಗೆ ಇದರ ಪ್ರಾಮುಖ್ಯತೆ ಏನು? ಸಂಪರ್ಕ ಮಾಧ್ಯಮಗಳು ದೇಶದ ಜನರಿಗೆ ವಿವಿಧ ಪ್ರದೇಶಗಳ ಆಗುಹೋಗುಗಳ ಬಗ್ಗೆ ತಿಳಿಸುತ್ತವೆ. ನೀವು ಅಂತರ್ಜಾಲದ ಮೂಲಕ ಅಥವಾ ಇಮೇಲ್ಗಳ ಮೂಲಕ, ಸಂಚಾರಿ ದೂರವಾಣಿಗಳ ಮೂಲಕ, ನ್ಯೂಸ್ ಪೇಪರ್ಗಳಲ್ಲಿ, ವೃತ್ತಪತ್ರಿಕೆಗಳಲ್ಲಿ, ಟಿವಿ, ರೇಡಿಯೋ ನ್ಯೂಸ್ಗಳಲ್ಲಿ ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ತಿಳ್ಕೊತೀರ ಅಲ್ವಾ. ಸೊ ನಿಮಗೆ ವಿವಿಧ ಪ್ರದೇಶಗಳ ಆಗುಹೋಗುಗಳು ಅಂತಂದ್ರೇನು? ಪ್ರಚಲಿತ ವಿದ್ಯಮಾನಗಳು, ಅವುಗಳ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡುತ್ತವೆ. ಸರ್ಕಾರದ ರೀತಿ ನೀತಿಗಳ ಬಗ್ಗೆ ತಿಳುವಳಿಕೆ ಮೂಡಿಸುವುದು ಕೂಡ ಸಂಪರ್ಕ ಮಾಧ್ಯಮಗಳ ಒಂದು ಮುಖ್ಯ ಕೆಲಸ. ಸರ್ಕಾರ ಯಾವ ಪಾಲಿಸಿ, ನೀತಿ ನೀತಿಗಳನ್ನ ತಂದಿದೆ, ಅದರ ಉಪಯೋಗವೇನು, ಸೊ ಜನರಿಗೆ ಯಾವ ರೀತಿಯ ಸೌಲಭ್ಯಗಳ ಅಗತ್ಯವಿದೆ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ನಿಮ್ಗೆ ಸಂಪರ್ಕ ಮಾಧ್ಯಮಗಳು ಕೊಡ್ತವೆ. ವ್ಯವಸಾಯ, ಕೈಗಾರಿಕೆ ಮುಂತಾದವುಗಳ ಮಾಹಿತಿಯನ್ನು ಕೂಡ ನೀಡ್ತವೆ. ಸೊ ಕೃಷಿಗೆ ಸಂಬಂಧಪಟ್ಟ ಮಾಹಿತಿಗಳು, ಕೈಗಾರಿಕೆಗೆ ಸಂಬಂಧಪಟ್ಟ ಮಾಹಿತಿಗಳು ಮುಂತಾದವುಗಳನ್ನ ನಿಮ್ಗೆ ಸಂಪರ್ಕ ಮಾಧ್ಯಮಗಳು ಕೊಡ್ತಾ ಇದ್ದಾವೆ ಮಕ್ಕಳೇ. ಇವು ಪ್ರಾಮುಖ್ಯತೆ. ಅದೇ ರೀತಿ ವಾಣಿಜ್ಯ, ಕಾಮರ್ಸ್, ಓಕೆನಾ, ಮತ್ತು ವ್ಯಾಪಾರದ ಬಗ್ಗೆ ಅಭಿವೃದ್ಧಿಗೆ ಮೂಲ ಅಗತ್ಯವಾಗಿದೆ ಈ ಸಂಪರ್ಕ ಮಾಧ್ಯಮ. ಸೊ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಏನೇನ್ ಬೇಕು, ವಾಣಿಜ್ಯದ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಏನೇನು ಮಾಹಿತಿಗಳು ಬೇಕು, ಅವುಗಳನ್ನ ಕೊಡೋದಿಕ್ಕೆ ಈ ಸಂಪರ್ಕ ಮಾಧ್ಯಮ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಅದೇ ರೀತಿ ದೇಶದ ಏಕತೆ, ಒಗ್ಗಟ್ಟು ಮತ್ತು ಸ್ಥಿರತೆಯನ್ನ ಕಾಪಾಡಿಕೊಳ್ಳಲು ಕೂಡ ಈ ಸಂಪರ್ಕ ಮಾಧ್ಯಮಗಳು ಅನುಕೂಲಕರವಾಗಿವೆ. ಸೊ ನೀವು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲೂ ನೋಡಿದ್ದೀರಾ ಹೇಗೆ ಅನೇಕ ಮಹಾನ್ ವ್ಯಕ್ತಿಗಳು, ಹೋರಾಟಗಾರರು ವೃತ್ತಪತ್ರಿಕೆಗಳ ಮೂಲಕ ಜನರನ್ನ ಒಗ್ಗೂಡಿಸಿದರು, ಜನರಲ್ಲಿ ದೇಶಾಭಿಮಾನವನ್ನ, ದೇಶ ಪ್ರೇಮವನ್ನ ಮೂಡಿಸಿ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರೇಪಿಸಿದರು ಅನ್ನುವಂಥದ್ದು. ಸೊ ಇದು ಸಂಪರ್ಕ ಮಾಧ್ಯಮ ಅಲ್ವಾ. ಸೊ ಈ ತರ ಮಾಧ್ಯಮಗಳು ದೇಶದ ಏಕತೆ, ಒಗ್ಗಟ್ಟು ಮತ್ತು ಸ್ಥಿರತೆಯನ್ನ ಕಾಪಾಡಿಕೊಳ್ಳಲು ಅನುಕೂಲಕರವಾಗಿವೆ. ಇದೇನು ಸಂಪರ್ಕದ ಒಂದು ಪ್ರಾಮುಖ್ಯತೆ. ಸಂಪರ್ಕ ಅಂತಂದ್ರೆ ಸಂಪರ್ಕ ಮಾಧ್ಯಮಗಳು. ಓಕೆ, ಸೊ ಲೈಕ್ ರೇಡಿಯೋ, ನ್ಯೂಸ್ ಪೇಪರ್ ಇವುಗಳನ್ನ ಗಮನದಲ್ಲಿಟ್ಟುಕೊಂಡು ಅವುಗಳ ಒಂದು ಪ್ರಾಮುಖ್ಯತೆಯ ಬಗ್ಗೆ ಬರಿಬೇಕು ಮಕ್ಕಳೇ. ಓಕೆ, ಹನ್ನೆರಡನೇ ಪ್ರಶ್ನೆ, GPS ಒಂದು ಬಹುಪಯೋಗಿ ತಂತ್ರಜ್ಞಾನ, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್, ಸಮರ್ಥಿಸಿ ಅಂತ ಕೇಳಿದ್ದಾರೆ.
ಜಿಪಿಎಸ್ ಒಂದು ಬಹುಪಯೋಗಿ ತಂತ್ರಜ್ಞಾನ. ಹೌದು, ಇದು ಪ್ರಾಕೃತಿಕ ವಿಕೋಪಗಳ ಸ್ಪಷ್ಟ ಭೌಗೋಳಿಕ ಸ್ಥಾನವನ್ನು ಗುರುತಿಸಿ ಪರಿಹಾರ ಕೈಗೊಳ್ಳಲು ಉಪಯುಕ್ತವಾಗಿದೆ. ಜಿಪಿಎಸ್ ಅಂತಂದ್ರೆ ಏನು ಮಕ್ಕಳೇ? ಒಂದು ಭೂಮಿಯ ಮೇಲ್ಮೈ ಯಾವುದೇ ಒಂದು ಸ್ಥಿರವಾದ ಅಥವಾ ಚಲಿಸುತ್ತಿರುವ ವಸ್ತು ಅಥವಾ ವ್ಯಕ್ತಿಯ ಬಗ್ಗೆ ನಿಖರವಾದ ಮಾಹಿತಿಯನ್ನ ಕೊಡುವುದು. ಓಕೆನಾ? ಸೊ ಇಲ್ಲಿ ಆ ಈ ಒಂದು ಜಿಪಿಎಸ್ ತಂತ್ರಜ್ಞಾನದ ಮೂಲಕ ಪ್ರಾಕೃತಿಕ ವಿಕೋಪಗಳು ಲೈಕ್ ಭೂಕಂಪ, ಪ್ರವಾಹ ಇವುಗಳು ಎಲ್ಲಿ ನಡೀತಾ ಇವೆ ಅನ್ನೋದರ ಸ್ಪಷ್ಟ ಭೌಗೋಳಿಕ ಸ್ಥಾನವನ್ನ ತಿಳಿಸಿಕೊಡುತ್ತೆ. ಅರಣ್ಯ ಹಾಗೂ ಪರ್ವತ ಚಾರಣ ಮಾಡುವವರಿಗೆ ಮಾರ್ಗ ತಿಳಿಯಲು ಇದು ಉಪಯುಕ್ತವಾಗಿದೆ. ಅದೇ ರೀತಿ ಸಾರಿಗೆಯ ನಿರ್ವಹಣೆಯಲ್ಲಿಯೂ ಕೂಡ ಇದರ ಒಂದು ಬಳಕೆ ಅತ್ಯಂತ ಹೆಚ್ಚಾಗಿದೆ. ಸಾರಿಗೆ ನಿರ್ವಹಣೆ ಅಂತಂದ್ರೆ ನೀವು ಎಲ್ಲಿ ಹೋಗ್ಬೇಕು, ಹೇಗ್ ಹೋಗ್ಬೇಕು, ರೂಟ್ ಮ್ಯಾಪ್ ಏನು, ದಾರಿ ಏನು ಅನ್ನೋದ್ರ ಬಗ್ಗೆ ನೀವೆಲ್ಲ ಈಗ ಗೂಗಲ್ ಮ್ಯಾಪ್ ಅನ್ನ ಉಪಯೋಗಿಸಿಕೊಂಡೇ ಹೋಗ್ತಾ ಇದ್ದೀರಾ ಅಲ್ವಾ? ಅದೇ ಜಿಪಿಎಸ್ ಎಲ್ಲಿ ದಾರಿಯನ್ನ ಅದು ನಮ್ಗೆ ತೋರ್ಸತ್ತೆ, ನಿರ್ದೇಶನವನ್ನ ನೀಡತ್ತೆ. ಓಕೆನಾ? ಸೈನಿಕರು, ವೈಮಾನಿಕರು ಅಂದ್ರೆ ವಿಮಾನವನ್ನ ಚಲಿಸುವವರು, ಮೀನುಗಾರರು, ಓಕೆ, ಹಾಗೂ ನಾವಿಕರು ಸರಿಯಾದ ಮಾರ್ಗವನ್ನ ಅನುಸರಿಸಲು ಅಗತ್ಯವಾದ ಮಾಹಿತಿಯನ್ನ ಜಿಪಿಎಸ್ ತಂತ್ರಜ್ಞಾನ ನೀಡುತ್ತೆ. ಓಕೆನಾ? ಸೊ ನೋಡಿ, ಸಮುದ್ರದ ಒಳಗಡೆ ಹೇಗೆ ಹೋಗ್ಬೇಕು ಅನ್ನೋದನ್ನು ಕೂಡ ನಮ್ಗೆ ತಿಳಿಸಿಕೊಡೋದು ಜಿಪಿಎಸ್ ತಂತ್ರಜ್ಞಾನ. ಇದನ್ನ ಆದ್ದರಿಂದ ನಾವು ಪಾತ್ ಫೈಂಡರ್, ಮಾರ್ಗಸೂಚಿ ಅಥವಾ ಪಾತ್ ಫೈಂಡರ್ ಅಂತ ಕರಿತೀವಿ. ಏನಂತ ಕರಿತೀವಿ ಮಕ್ಕಳೇ? ಪಾತ್ ಫೈಂಡರ್. ಪಾತ್ ಅಂದ್ರೆ ಮಾರ್ಗ. ಓಕೆನಾ? ಸೊ ಮಾರ್ಗ ಸೂಚಿ ಅಂತ ಈ ಜಿಪಿಎಸ್ ನ ನಾವು ಕರಿತೀವಿ. ಯಾಕೆಂದ್ರೆ ಸರಿಯಾದ ದಾರಿಯನ್ನ ತೋರಿಸುವಂತದ್ದು, ಇದು ಮಾರ್ಗವನ್ನ ತೋರಿಸುವಂತದ್ದು. ಓಕೆನಾ? ನೆಕ್ಸ್ಟ್ ಒನ್, ನಗರಗಳಲ್ಲಿ ಮನೆ ಬಾಗಿಲಿಗೆ ಸೇವೆ ಕೊಡುವ ಸಂಸ್ಥೆಗಳಿಗೆ ಇದು ಜೀವವಾಗಿದೆ. ಮನೆ ಬಾಗಿಲಿಗೆ ಅಂತಂದ್ರೆ ಏನು? ಈಗ ಝೊಮ್ಯಾಟೊ, ಸ್ವಿಗ್ಗಿ ಮೂಲಕ ನೀವು ಮನೆ ಬಾಗಿಲಿಗೆ ಬೇಕಾದ ವಸ್ತುಗಳನ್ನ ತರಿಸಿಕೊಳ್ತಾ ಇದ್ದೀರಾ ಅಲ್ವಾ? ಸೊ ಅದೇ ರೀತಿ ಅಗತ್ಯ ವಸ್ತುಗಳನ್ನ ನಗರ ಪ್ರದೇಶಗಳಲ್ಲಿ ಮನೆ ಬಾಗಿಲಿಗೆ ಪೂರೈಕೆ ಮಾಡ್ತಾ ಇದ್ದಾರೆ. ಔಷಧಿಗಳಿರ್ಬೋದು ಅಥವಾ ದಿನಸಿ ವಸ್ತುಗಳಿರ್ಬೋದು, ಬೇಕಾದ ಸಾಮಗ್ರಿಗಳಿರ್ಬೋದು. ಸೊ ಇದಕ್ಕೆಲ್ಲ ಒಂದು ದಾರಿಯನ್ನ ತೋರಿಸೋದು ಅಥವಾ ಈ ಸಂಸ್ಥೆಗಳಿಗೆ ಒಂದು ಸಹಾಯಕವಾಗಿರೋದೇನು ಮಕ್ಕಳೇ? ಜಿಪಿಎಸ್ ತಂತ್ರಜ್ಞಾನದ ಮೂಲಕವೇ ನಿಮ್ಮ ವಿಳಾಸವನ್ನು ತಿಳಿದುಕೊಂಡು ಮನೆ ಬಾಗಿಲಿಗೆ ಸೇವೆಗಳನ್ನ ಕೊಡುವುದಕ್ಕೆ ಅನುಕೂಲಕರವಾಗಿದೆ. ಅದೇ ರೀತಿಯಾಗಿ ಗೂಗಲ್ ಮ್ಯಾಪ್ ನಂತಹ ವ್ಯವಸ್ಥೆಗಳನ್ನ ಬಳಸಿ ದಾರಿ, ನಾನು ಆಗ್ಲೇ ಹೇಳಿದೆ ಗೂಗಲ್ ಮ್ಯಾಪ್ ನ ನೀವೆಲ್ಲ ಬಳಸಿರ್ತೀರಾ, ಅದು ಜಿಪಿಎಸ್ ತಂತ್ರಜ್ಞಾನದ ಮೇಲೆ ಆಗಿರುವಂತದ್ದು. ಓಕೆನಾ? ಸೊ ಈ ರೀತಿ ಜಿಪಿಎಸ್ ಮಾನವನ ಒಂದು ಜೀವನದಲ್ಲಿ ಈಗ ಹಾಸು ಹೊಕ್ಕಾಗಿದೆ. ಇದರಿಂದ ಅನೇಕ ಪ್ರಯೋಜನಗಳು ಇದ್ದಾವೆ ಮಕ್ಕಳೇ. ಓಕೆನಾ? ಸೊ ಭಾರತವು ಕೂಡ ತನ್ನದೇ ಆದ ಒಂದು ಜಿಪಿಎಸ್ ವ್ಯವಸ್ಥೆಯನ್ನ ಹೊಂದಿದೆ. ಯಾವ್ದು? ನಾವಿಕ್. ಆ ಪ್ರಶ್ನೆಯಲ್ಲಿ ಎರಡನೇ ಪ್ರಶ್ನೆಯಲ್ಲಿ ಹೇಳಿದೆ ಅಲ್ವಾ? ಸೊ ನೇವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟೆಲೇಷನ್, NAVIC. ಓಕೆನಾ? ಇವು ಜಿಪಿಎಸ್ ತಂತ್ರಜ್ಞಾನದ ಪ್ರಾಮುಖ್ಯತೆಗಳು. 13ನೇ ಪ್ರಶ್ನೆ, ನಿಮಗೆ ನೀಡಿರುವ ನಕ್ಷೆಯಲ್ಲಿ ಭಾರತದ ಪ್ರಮುಖ ಬಂದರುಗಳನ್ನ ಗುರುತಿಸಿ ಅಂತ ಕೇಳಿದ್ದಾರೆ. ಓಕೆನಾ? ಸೊ ಇಲ್ಲಿ ನಿಮ್ಗೆ ಬಂದರುಗಳನ್ನ ಗುರುತಿಸಿ ಅಂತ ಕೇಳೋದಿಲ್ಲ, ಬಟ್ ಬಂದರುಗಳ ಹೆಸರನ್ನ ಕೊಟ್ಟು ಗುರುತಿಸಿ ಅಂತ ಕೇಳಬಹುದು. ಓಕೆನಾ? ಸೊ ನೋಡಿ, ಆ ಕಾಂಡ್ಲಾ ಬಂದರು ಇದು ಗುಜರಾತಿನ ಕಚ್ ನಲ್ಲಿ ಇರುವಂತದ್ದು. ಮುಂಬೈ ಬಂದರು, ಓಕೆನಾ, ಮಹಾರಾಷ್ಟ್ರದಲ್ಲಿ, ಭಾರತದ ಹೆಬ್ಬಾಗಿಲು ಅಂತ ಹೇಳಿದೆ ನಾನು. ನವಶೇವಾ ಮುಂಬೈ ಜೊತೆಗೆ ಇರುವಂತಹ, ಮುಂಬೈನ ಹತ್ತಿರದಲ್ಲಿರುವಂತಹ ಮಹಾರಾಷ್ಟ್ರದಲ್ಲಿರುವ ಬಂದರು. ಈ ಮುಂಬೈ ಮೇಲಿನ ಒತ್ತಡವನ್ನ ಕಡಿಮೆ ಮಾಡೋದಕ್ಕೆ ನವಶೇವಾ ಬಂದರನ್ನ ನಿರ್ಮಿಸಲಾಗಿದೆ. ನೆಕ್ಸ್ಟ್ ಒನ್, ಗೋವಾದಲ್ಲಿ ಇರುವಂತಹ ಬಂದರು. ಇದು ಗೋವಾ ರಾಜ್ಯದ ಜವಾರಿ ಕೊಲ್ಲಿಯಲ್ಲಿ ಇರುವಂತದ್ದು. ನೆಕ್ಸ್ಟ್ ಮಂಗಳೂರು ಬಂದರು, ನವಮಂಗಳೂರು, ಇದು ಕರ್ನಾಟಕದಲ್ಲಿ ಬರುವಂತಹ ಬಂದರು. ಅದರ ಜೊತೆಗೆ ಕೊಚ್ಚಿ, ಇದು ಕೇರಳ ರಾಜ್ಯದಲ್ಲಿ. ಇವಿಷ್ಟು ಪಶ್ಚಿಮ ಕರಾವಳಿಯಲ್ಲಿ ಬರುವಂತಹ ಬಂದರುಗಳು. ಈ ಕಡೆ ಇರೋದು ಪಶ್ಚಿಮ ಕರಾವಳಿ. ಓಕೆನಾ ಮಕ್ಕಳೇ? ಸೊ ನಿಮ್ಗೆ ಪಶ್ಚಿಮ ಕರಾವಳಿಯಲ್ಲಿರುವ ಬಂದರುಗಳನ್ನ ಗುರುತಿಸಿ ಅಥವಾ ಹೆಸರಿಸಿ ಅಂತ ಕೇಳಿದ್ರೆ ಇದಿಷ್ಟು ಬಂದರನ್ನ ಬರಿಬೇಕಾಗತ್ತೆ. ಓಕೆ? ಸೊ ಈಗ ಪೂರ್ವ ಕರಾವಳಿಗೆ ಬರೋಣ. ಪೂರ್ವ ಕರಾವಳಿಯಲ್ಲಿ ಯಾವ್ಯಾವ ಬಂದರಿದೆ? ಕೊಚ್ಚಿ, ಸಾರಿ, ತೂತುಕುಡಿ. ಓಕೆನಾ?
ತೂತುಕುಡಿ ಬಂದು ತಮಿಳುನಾಡು ರಾಜ್ಯದಲ್ಲಿದೆ. ಕೊಚ್ಚಿ ಪಶ್ಚಿಮ ಕರಾವಳಿಯಲ್ಲೇ ಬರುತ್ತೆ. ತೂತುಕುಡಿ ತಮಿಳುನಾಡಿನಲ್ಲಿ ಬರುವಂತದ್ದು. ಚೆನ್ನೈ ಕೂಡ ತಮಿಳುನಾಡಿನಲ್ಲಿ ಬರುತ್ತೆ. ವಿಶಾಖಪಟ್ಟಣಂ ಆಂಧ್ರ ಪ್ರದೇಶದ ಒಂದು ಬಂದರು. ಓಕೆನಾ. ಸೊ ಇದು ಭಾರತದ ನೈಸರ್ಗಿಕ ಬಂದರಾಗಿದೆ. ವಿಶಾಖಪಟ್ಟಣಂ ಇದು ಭಾರತದ ನೈಸರ್ಗಿಕ ಬಂದರು ಮಕ್ಕಳೇ. ಓಕೆ. ಮುಂಬೈ ಭಾರತದ ಹೆಬ್ಬಾಗಿಲು, ವಿಶಾಖಪಟ್ಟಣ ಭಾರತದ ನೈಸರ್ಗಿಕ ಬಂದರು. ಇದು ನೆಕ್ಸ್ಟ್ ಒನ್ ಪ್ಯಾರಾದೀಪ್ ಒಡಿಶಾ ರಾಜ್ಯದಲ್ಲಿ ಬರುತ್ತೆ. ಕೋಲ್ಕತ್ತಾ ಪಶ್ಚಿಮ ಬಂಗಾಳದಲ್ಲಿ ಬರುವಂತಹ ಬಂದರು. ಹಾಲ್ಡಿಯಾ ಕೂಡ ಕೋಲ್ಕತ್ತಾ ಬಂದರಿನ ಒತ್ತಡವನ್ನ ಕಡಿಮೆ ಮಾಡಲು ನಿರ್ಮಿಸುವುದಂತಹ ಕೃತಕ ಬಂದರಾಗಿದೆ. ಓಕೆನಾ. ಸೊ ಈ ರೀತಿ ಭಾರತದಲ್ಲಿ ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿಯಲ್ಲಿ ಇರುವಂತಹ ಬಂದರುಗಳಾಗಿವೆ. ಬಂದರುಗಳನ್ನ ಗುರುತಿಸಿ ಅಂತ ಕೇಳಿದ್ರೆ ಇದನ್ನ ಗುರುತು ಮಾಡ್ಬೇಕು ಮಕ್ಕಳೇ. ಓಕೆನಾ. ನೆಕ್ಸ್ಟ್, ನಿಮಗೆ ನೀಡಿರುವ ನಕ್ಷೆಯಲ್ಲಿ ಭಾರತದ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನ ಗುರುತಿಸಿ. ಆ ವಿಮಾನ ನಿಲ್ದಾಣಗಳನ್ನ ಅವ್ರು ಕೊಡ್ತಾರೆ, ಅದನ್ನ ನೀವು ಗುರುತಿಸುವಂಥದ್ದು. ಓಕೆ. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೆಹಲಿ. ಓಕೆನಾ. ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮುಂಬೈನಲ್ಲಿ ಬರುವಂತದ್ದು. ಚೆನ್ನೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಚೆನ್ನೈ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು ಕರ್ನಾಟಕದಲ್ಲಿ ಬರುವಂತದ್ದು. ಓಕೆನಾ. ಸರ್ದಾರ್ ವಲ್ಲಭಾಯ್ ಪಟೇಲ್ ವಿಮಾನ ನಿಲ್ದಾಣ ಗುಜರಾತಿನ ಅಹಮದಾಬಾದಿನಲ್ಲಿ ಬರುವಂತಹ ವಿಮಾನ ನಿಲ್ದಾಣ ಇದು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ವಿಮಾನ ನಿಲ್ದಾಣ ಕೋಲ್ಕತ್ತಾ ಪಶ್ಚಿಮ ಬಂಗಾಳ. ಓಕೆ. ಸೊ ಈ ವಿಮಾನ ನಿಲ್ದಾಣಗಳ ಹೆಸರನ್ನ ನೆನ್ಪಿಟ್ಕೋಬೇಕು ಮಕ್ಕಳೇ. ಲೋಕಪ್ರಿಯ ಗೋಪಿನಾಥ್ ಬಾರ್ಡೋಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಗುವಾಹಟಿ ಅಸ್ಸಾಂ. ಓಕೆ. ಇದು ಅಸ್ಸಾಂನ ಗುವಾಹಟಿಯಲ್ಲಿ ಬರುವಂತದ್ದು. ಚೌಧರಿ ಚರಣ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲಖನೌ ಉತ್ತರ ಪ್ರದೇಶದಲ್ಲಿ ಬರುತ್ತೆ. ನೆಕ್ಸ್ಟ್, ಹೈದರಾಬಾದ್ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಗೋವಾದಲ್ಲಿ ಬರುವಂತದ್ದು ಮೋಪಾ ಅಂತ ಹೇಳ್ತಾರೆ. ಮನೋಹರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮೋಪಾ. ಓಕೆನಾ. ಇದಿಷ್ಟು ಭಾರತದ ಪ್ರಮುಖ ವಿಮಾನ ನಿಲ್ದಾಣಗಳು. ಇದರ ಜೊತೆಗೆ ಅಯೋಧ್ಯೆಯಲ್ಲಿ ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂತದ್ದು. ಸೊ ಯಾವ ಪ್ಲೇಸ್ ನ ನಿಮ್ಗೆ ಕೊಡ್ತಾರೋ ಅದರ ನೀವು ಗುರುತು ಮಾಡಿದರೆ ಆಯ್ತು ಮಕ್ಕಳು. ಅಮೃತ್ಸರ್. ಓಕೆ. ಸೊ ಈ ರೀತಿಯಾಗಿ ವಿಮಾನ ನಿಲ್ದಾಣಗಳನ್ನ ನೀವು ಗುರುತಿಸುವಂತದ್ದು. ಓಕೆನಾ. ಸೊ ಈ ಪಾಠದಿಂದ ಬಂದಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನ ನೀವು ಇವಾಗ ನೋಡಿದ್ರಿ ಅಲ್ವಾ. ಸೊ ನೆಕ್ಸ್ಟ್ ಇವಾಗ ಇನ್ನೊಂದು ಚಾಪ್ಟರ್ ನ ಕಂಟಿನ್ಯೂ ಮಾಡೋಣ. 28 ಚಾಪ್ಟರ್. ಓಕೆ. ಭಾರತದ ಪ್ರಮುಖ ಕೈಗಾರಿಕೆ. ಭಾರತದ ಪ್ರಮುಖ ಕೈಗಾರಿಕೆಗಳು ಅನ್ನುವಂತಹ ಚಾಪ್ಟರ್ ಇದು. ಮೇಜರ್ ಇಂಡಸ್ಟ್ರೀಸ್ ಆಫ್ ಇಂಡಿಯಾ, ಪ್ರಮುಖ ಕೈಗಾರಿಕೆಗಳು. ಓಕೆ. ಸೊ ಈ ಪಾಠದಲ್ಲಿ ಕಲಿಕಾಂಶ ಏನೇನ್ ಕಲ್ತಿದ್ದೀರಾ? ಭಾರತದ ಕೈಗಾರಿಕೆಗಳ ಮಹತ್ವವನ್ನ ತಿಳ್ಕೊಂಡಿದ್ದೀರಾ. ಅದೇ ರೀತಿ ಭಾರತದ ಪ್ರಮುಖ ಕೈಗಾರಿಕಾ ವಲಯಗಳನ್ನ ಪರಿಚಯಿಸುವುದು, ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನ ಅರ್ಥೈಸುವುದು, ಭಾರತದ ವಿವಿಧ ಕೈಗಾರಿಕೆಗಳನ್ನು ಪರಿಚಯಿಸುವುದು, ಜ್ಞಾನಾಧಾರಿತ ಕೈಗಾರಿಕೆ ಬಗ್ಗೆ ಮಾಹಿತಿಯನ್ನ ಒದಗಿಸುವುದು. ಓಕೆನಾ. ಸೊ ಇವಿಷ್ಟು ಈ ಒಂದು ಚಾಪ್ಟರ್ ನಿಂದ ಕಲಿತಿರುವಂತಹ ಅಂಶಗಳು. ಸೊ ಈ ಒಂದು ಚಾಪ್ಟರ್ ನಲ್ಲೂ ಕೂಡ 2 ಅಂಕದ ಪ್ರಶ್ನೆ 1 ಮತ್ತು ಒಟ್ಟು ಅಂಕಗಳು 2 ಮೀಸಲಾಗಿರುವಂತದ್ದು ಈ ಚಾಪ್ಟರ್ಗೆ. ಓಕೆ.
ಮೊದಲನೇ ಪ್ರಶ್ನೆ, ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲ್ಪಡುವ ಸ್ಥಳ ಯಾವುದು ಅಂತ ಕೇಳಿದ್ದಾರೆ ಮಕ್ಕಳೇ. ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲ್ಪಡುವಂತಹ ಸ್ಥಳ ಯಾವುದು? ಆಪ್ಷನ್ ಎ ದಾವಣಗೆರೆ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಕೊಯಮತ್ತೂರು ಮತ್ತು ಆಪ್ಷನ್ ಡಿ ಸೇಲಂ. ಓಕೆ, ಸೊ ಇದು ಜವಳಿ ಕೈಗಾರಿಕೆಗೆ ಸಂಬಂಧಪಟ್ಟಿರುವಂತದ್ದು. ಓಕೆನಾ? ಜವಳಿ ಅಂತಂದ್ರೆ ಏನು ಮಕ್ಕಳೇ? ನಾರುಗಳಿಂದ ಬಟ್ಟೆಗಳನ್ನ ತಯಾರಿಸುವಂತಹ ಕೈಗಾರಿಕೆ ಜವಳಿ ಕೈಗಾರಿಕೆ ಅಲ್ವಾ? ಸೊ ಇದರಲ್ಲಿ ಹತ್ತಿ ಬಟ್ಟೆ, ಸೆಣಬಿನ ಕೈಗಾರಿಕೆ, ರೇಷ್ಮೆ ಬಟ್ಟೆಗಳ ಕೈಗಾರಿಕೆ, ಉಣ್ಣೆ ಬಟ್ಟೆ ಇವೆಲ್ಲ ಬರುತ್ತೆ. ಓಕೆ, ಸೊ ದೇಶದಲ್ಲಿ ಹತ್ತಿ ಗಿರಣಿ 1854ರಲ್ಲಿ ಮುಂಬೈ ಮತ್ತು ಭರೂಚ್ಗಳಲ್ಲಿ ಸ್ಥಾಪಿಸಲ್ಪಟ್ಟವು. ಓಕೆನಾ? ಸೊ ಭಾರತದಲ್ಲಿ ಮುಂಬೈಯಲ್ಲಿ ಅತಿ ಹೆಚ್ಚು ಹತ್ತಿ ಗಿರಣಿಗಳು ಇರುವುದರಿಂದ ಮುಂಬೈಯನ್ನ ಭಾರತದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ ಮಕ್ಕಳೇ. ಓಕೆನಾ? ಮ್ಯಾಂಚೆಸ್ಟರ್ ಅಥವಾ ಕಾಟನ್ ಪೋಲಿಸ್ ಅಂತ ಕೂಡ ಕರೀತಾರೆ. ಕಾಟನ್ ಪೋಲಿಸ್ ಅಲ್ಲ, ಇದು ಕಾಟನ್ ಪೋಲಿಸ್ ಅಂತಂದ್ರೆ ಮ್ಯಾಂಚೆಸ್ಟರ್ ಅನ್ನೋದು ಇಂಗ್ಲೆಂಡಿನ ಅತಿ ಪ್ರಮುಖವಾದ ಹತ್ತಿ ಬಟ್ಟೆ ಕೈಗಾರಿಕಾ ಕೇಂದ್ರ. ಓಕೆನಾ? ಸೊ ಯಾಕೆ ಮ್ಯಾಂಚೆಸ್ಟರ್ ಅಂತ ಕರೀತಾರೆ? ಮ್ಯಾಂಚೆಸ್ಟರ್ ಅನ್ನುವಂಥದ್ದು ಇಂಗ್ಲೆಂಡಿನ ಅತಿ ಒಂದು ಪ್ರಮುಖವಾದ ಹತ್ತಿ ಬಟ್ಟೆ ಕೈಗಾರಿಕಾ ಕೇಂದ್ರವಾಗಿದೆ. ಅದೇ ರೀತಿ ಮುಂಬೈ ಭಾರತದಲ್ಲಿ ಅತಿ ಪ್ರಮುಖವಾದ ಹತ್ತಿ ಬಟ್ಟೆ ಕೈಗಾರಿಕಾ ಕೇಂದ್ರ. ಅತಿ ಹೆಚ್ಚು ಹತ್ತಿ ಗಿರಣಿಗಳು ಇರುವಂತದ್ದು ಮುಂಬೈಯಲ್ಲಿ. ಆದ್ದರಿಂದ ಮುಂಬೈಯನ್ನ ಭಾರತದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ ಮಕ್ಕಳು. ಓಕೆ, ಭಾರತದ ಸಿಲಿಕಾನ್ ಕಣಿವೆ ಯಾವುದು? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ತೆಲಂಗಾಣ, ಆಪ್ಷನ್ ಸಿ ಮೈಸೂರು ಮತ್ತು ಆಪ್ಷನ್ ಡಿ ಹೈದರಾಬಾದ್. ಸಿಲಿಕಾನ್ ಕಣಿವೆ ಅಥವಾ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಓಕೆ, ಯಾವುದು ಅಂತಂದ್ರೆ ಬೆಂಗಳೂರು. ಬೆಂಗಳೂರು ಭಾರತದ ಮಾಹಿತಿ ತಂತ್ರಜ್ಞಾನ ಕೇಂದ್ರ. ಅತಿ ಹೆಚ್ಚು ಸಾಫ್ಟ್ವೇರ್ ಇಂಡಸ್ಟ್ರಿ, ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆ ಬೆಂಗಳೂರಿನಲ್ಲಿ ಇದೆ. ಆದ್ದರಿಂದ ಇದನ್ನ ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಕರೀತಾರೆ. ಮಾಹಿತಿ ತಂತ್ರಜ್ಞಾನ ಕೇಂದ್ರವಾಗಿರುವುದರಿಂದ ಇದನ್ನ ಏನಂತ ಕರೀತಾರೆ ಮಕ್ಕಳೇ? ಸಿಲಿಕಾನ್ ವ್ಯಾಲಿ, ಸಿಲಿಕಾನ್ ಕಣಿವೆ ಎಂದು ಕರೆಯುತ್ತಾರೆ. ಓಕೆ, ಮೂರನೇ ಪ್ರಶ್ನೆ, ಇಸ್ರೋ ಸ್ಥಾಪನೆಯಾದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಬಾಹ್ಯಾಕಾಶ ಸಂಸ್ಥೆ ಇಸ್ರೋ. ಓಕೆನಾ? ಸೊ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಬಾಹ್ಯಾಕಾಶ ಸಂಸ್ಥೆ ಸ್ಥಾಪನೆ ಆಗಿರುವಂತಹ ವರ್ಷ ಯಾವುದು? ಆಪ್ಷನ್ ಎ 1961, ಆಪ್ಷನ್ ಬಿ 1976, ಆಪ್ಷನ್ ಸಿ 1969, ಆಪ್ಷನ್ ಡಿ 1950. ಸೊ ಇಸ್ರೋ ಸ್ಥಾಪನೆಯಾದಂತಹ ವರ್ಷ 1969 ಆಗಸ್ಟ್ 15ರಂದು. ಸಾರಿ, ಎಸ್, ಆಗಸ್ಟ್ 15ರಂದು ಸ್ಥಾಪನೆ ಆಯಿತು. 1969 ಆಗಸ್ಟ್ 15ರಂದು. ಇದರ ಮುಖ್ಯ ಕಚೇರಿ ಎಲ್ಲಿದೆ ಮಕ್ಕಳೇ? ನಮ್ಮ ಬೆಂಗಳೂರಿನಲ್ಲಿದೆ. ಸೊ ಈ ಇಸ್ರೋ ಸಂಸ್ಥೆಯ ಪ್ರಥಮ ಅಧ್ಯಕ್ಷರು ಡಾಕ್ಟರ್ ವಿಕ್ರಮ್ ಸಾರಾಭಾಯ್. ಇವರು ಇಸ್ರೋ ಸಂಸ್ಥೆಯ ಅಧ್ಯಕ್ಷರು, ಪ್ರಥಮ ಅಧ್ಯಕ್ಷರು. ಓಕೆನಾ? ಇವಿಷ್ಟು ಇಸ್ರೋದ ಬಗ್ಗೆ ಇರುವಂತಹ ಮಾಹಿತಿ. ನಾಲ್ಕನೇ ಪ್ರಶ್ನೆ, ಕೈಗಾರಿಕಾ ವಲಯಗಳು ಎಂದರೇನು ಅಂತ ಕೇಳಿದ್ದಾರೆ. ಸೊ ಕೈಗಾರಿಕೆಗಳನ್ನ ಉತ್ತೇಜಿಸುವ ಸಲುವಾಗಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೈಗಾರಿಕಾ ವಲಯಗಳನ್ನು, ಸ್ವಲ್ಪ ದೇಶದಲ್ಲಿ ಅನೇಕ ಕೈಗಾರಿಕಾ ವಲಯಗಳನ್ನ ಸ್ಥಾಪಿಸಲಾಗಿದೆ. ಓಕೆ, ಸೊ ಜಿಲ್ಲೆಯಲ್ಲಿ ಸ್ಥಾಪಿಸಿರೋದು ಕೈಗಾರಿಕಾ ಕೇಂದ್ರಗಳು ಮಕ್ಕಳೇ, ಪ್ರತಿಯೊಂದು ಜಿಲ್ಲೆಗಳಲ್ಲಿ. ಓಕೆ, ಸೊ ಇಲ್ಲಿ ಕೈಗಾರಿಕಾ ವಲಯಗಳು
ವಲಯಗಳನ್ನ ಭಾರತದಲ್ಲಿ ಸ್ಥಾಪಿಸಲಾಗಿದೆ. ಯಾಕೆ? ಕೈಗಾರಿಕೆಗಳಿಗೆ ಉತ್ತೇಜನವನ್ನ ಮತ್ತು ಮೂಲ ಸೌಕರ್ಯವನ್ನ ಒದಗಿಸುವ ಸಲುವಾಗಿ. ಸೊ ಕೈಗಾರಿಕೆಗಳು ಹೆಚ್ಚು ಕೇಂದ್ರೀಕೃತವಾಗಿರುವ ಪ್ರದೇಶವನ್ನ ಕೈಗಾರಿಕಾ ವಲಯ ಎಂದು ಕರೆಯುತ್ತಾರೆ. ಅತಿ ಹೆಚ್ಚು ಕೈಗಾರಿಕೆಗಳು ಒಂದೇ ಕಡೆ ಇರುವಂತಹ ಕೇಂದ್ರೀಕೃತವಾಗಿರುವಂತಹ ಪ್ರದೇಶವನ್ನ ಕೈಗಾರಿಕಾ ವಲಯ ಎಂದು ಕರೆಯುತ್ತಾರೆ ಮಕ್ಕಳೇ. ಓಕೆ. ಐದನೇ ಪ್ರಶ್ನೆ, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಮೂಲ ಕೈಗಾರಿಕೆ ಎಂದು ಏಕೆ ಕರೆಯುತ್ತಾರೆ? ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯು ಕೂಡ ಭಾರತದ ಪ್ರಮುಖವಾದ ಒಂದು ಕೈಗಾರಿಕೆ. ಇದನ್ನ ಮೂಲ ಕೈಗಾರಿಕೆ ಅಂತ ಕರೀತಾರೆ. ಭಾರತದಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಮತ್ತು ಹತ್ತಿ ಬಟ್ಟೆ ಜವಳಿ ಉದ್ಯಮ, ಸಕ್ಕರೆ ಕೈಗಾರಿಕೆ, ಅದೇ ರೀತಿ ಮಾಹಿತಿ ತಂತ್ರಜ್ಞಾನ, ಈ ರೀತಿ ಬೇರೆ ಬೇರೆ ಕೈಗಾರಿಕೆಗಳಿವೆ ಅಲ್ವಾ. ಸೊ ಅದರಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಮೂಲ ಕೈಗಾರಿಕೆ ಎಂದು ಏಕೆ ಕರೆಯುತ್ತಾರೆ? ಯಾಕೆ ಅಂತಂದ್ರೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯು ಹಲವು ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನ, ಇದನ್ನ ಐರನ್ ಅಂಡ್ ಸ್ಟೀಲ್, ಓಕೆ, ಅನೇಕ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನ ಇದು ಒದಗಿಸುತ್ತೆ. ಆದ್ದರಿಂದ ಇದನ್ನ ಮೂಲ ಕೈಗಾರಿಕೆ ಎಂದು ಕರೆಯುತ್ತಾರೆ. ಸೊ ಯಾವ್ಯಾವುದಕ್ಕೆ? ಈಗ ರೈಲ್ವೆ ನಿರ್ಮಾಣಕ್ಕೆ ಕಬ್ಬಿಣ ಮತ್ತು ಉಕ್ಕು ಬೇಕು, ಹಡಗು ನಿರ್ಮಾಣಕ್ಕೆ ಬೇಕು, ವಾಹನ ತಯಾರಿಕೆಗೆ ಬೇಕು, ಮನೆಗಳ ನಿರ್ಮಾಣಕ್ಕೆ ಬೇಕು, ವಿದ್ಯುತ್ ಯೋಜನೆಗೆ ಬೇಕು, ನೀರಾವರಿ ಯೋಜನೆಗೆ ಬೇಕು ಅಲ್ವಾ, ಕಟ್ಟಡ ನಿರ್ಮಾಣಕ್ಕೂ ಬೇಕು. ಈ ರೀತಿ ಹಲವಾರು ಕೈಗಾರಿಕೆಗಳಿಗೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಬೇಕೇ ಬೇಕು. ಇದು ಕಚ್ಚಾ ವಸ್ತುಗಳನ್ನ ಒದಗಿಸುತ್ತೆ. ಓಕೆನಾ? ಆದ್ದರಿಂದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನ ಏನಂತ ಕರೀತಾರೆ ಮಕ್ಕಳೇ? ಮೂಲ ಕೈಗಾರಿಕೆ ಅಂತ ಕರೀತಾರೆ. ಓಕೆನಾ? ನೆಕ್ಸ್ಟ್, ಭಾರತ ಸರ್ಕಾರವು ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಗಳನ್ನ ಯಾಕೆ ಸ್ಥಾಪಿಸಿತು? ಭಾರತವು ಒಂದು ಮಾಹಿತಿ ತಂತ್ರಜ್ಞಾನದ ಕೇಂದ್ರವಾಗ್ತಾ ಇದೆ ಅಲ್ವಾ. ಸೊ ಜ್ಞಾನಾಧಾರಿತ ಕೈಗಾರಿಕೆಗಳು ಅಂತ ಈ ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆಯನ್ನ ಕರೀತಾರೆ ಮಕ್ಕಳೇ. ಏನಂತ ಕರೀತಾರೆ? ಜ್ಞಾನಾಧಾರಿತ ಕೈಗಾರಿಕೆಗಳು ಅಂತ ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆಗಳನ್ನ ಕರೀತಾರೆ. ಓಕೆನಾ? ಯಾಕೆ ಅಂತಂದ್ರೆ ಈ ಮಾಹಿತಿ ತಂತ್ರಜ್ಞಾನವು ಮನುಷ್ಯನ ಜ್ಞಾನದ ಬುದ್ಧಿಮತ್ತೆ ಮೇಲೆ ಅವಲಂಬಿತವಾಗಿರುವುದರಿಂದ ಜ್ಞಾನಾಧಾರಿತ ಅಥವಾ ನಾಲೆಡ್ಜ್ ಬೇಸ್ಡ್ ಅಂತ ಕರಿತೀವಿ. ಓಕೆನಾ? ಸೊ ಭಾರತವು ಸಾಫ್ಟ್ವೇರ್ ಉದ್ಯಮಕ್ಕೆ ಪ್ರೋತ್ಸಾಹ ನೀಡಿ ರಫ್ತನ್ನ ಉತ್ತೇಜಿಸಲು, ಸಾಫ್ಟ್ವೇರ್ ಅನ್ನ ಭಾರತ ಅನೇಕ ದೇಶಗಳಿಗೆ ರಫ್ತು ಮಾಡುತ್ತೆ, ನಿಮ್ಗೆ ಗೊತ್ತಿದೆ ಅಲ್ವಾ. ಅದರಲ್ಲಿ ಬೆಂಗಳೂರು ಅತ್ಯಂತ ಪ್ರಮುಖ ಕೇಂದ್ರವಾಗಿದೆ, ಸಾಫ್ಟ್ವೇರ್ ತಂತ್ರಜ್ಞಾನದ ಕೇಂದ್ರ. ಸೊ ಈ ಸಾಫ್ಟ್ವೇರ್ ಉದ್ಯಮಕ್ಕೆ ಪ್ರೋತ್ಸಾಹ ನೀಡಿ ರಫ್ತನ್ನು ಉತ್ತೇಜಿಸಲು ಭಾರತ ಸರ್ಕಾರವು ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಗಳನ್ನ ಸ್ಥಾಪಿಸಿತು. ಸೊ ಇದನ್ನ ಯಾವಾಗ ಸ್ಥಾಪಿಸಲಾಯಿತು? 1991ರಲ್ಲಿಯೇ ಈ ಒಂದು ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಗಳನ್ನ ಸ್ಥಾಪಿಸಲಾಯಿತು. ಓಕೆನಾ? ಸೊ ಈಗ ದೇಶದಲ್ಲಿ ಕರ್ನಾಟಕ ಅಲ್ಲದೆ ಮಹಾರಾಷ್ಟ್ರ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ, ತೆಲಂಗಾಣ ರಾಜ್ಯಗಳು ಈ ಉದ್ಯಮದ ಮೇಲೆ ಹತೋಟಿಯನ್ನ ಸ್ಥಾಪಿಸಲಿವೆ. ಓಕೆ. ಸೊ ಅದರಲ್ಲಿ ಬೆಂಗಳೂರು ಪ್ರಮುಖವಾದದ್ದು, ಕರ್ನಾಟಕದ ಬೆಂಗಳೂರು. ಇದನ್ನ ಸಿಲಿಕಾನ್ ಕಣಿವೆ ಅಂತ ಕೂಡ ಕರೀತಾರೆ ಮಕ್ಕಳೇ. ಓಕೆ. ಏಳನೇ ಪ್ರಶ್ನೆ, ಇಸ್ರೋ ಸಂಸ್ಥೆಯ ಪ್ರಮುಖ ಸಾಧನೆಗಳನ್ನ ತಿಳಿಸಿ ಅಂತ ಕೇಳಿದ್ದಾರೆ. ಇಸ್ರೋದ ಪ್ರಮುಖ ಸಾಧನೆಗಳನ್ನ ತಿಳಿಸಿ. ಇಸ್ರೋ ಸಂಸ್ಥೆ ISRO, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಸೊ ಇದು ಯಾವಾಗ ಸ್ಥಾಪನೆ ಆಯ್ತು? ಅದು ಕ್ವಶನ್ ಬಂದಿದೆ ಅಲ್ವಾ, 1969ರಲ್ಲಿ. ಸೊ ಇದರ ಮುಖ್ಯ ಕಚೇರಿ ಬಂದ್ಬಿಟ್ಟು ಬೆಂಗಳೂರಿನಲ್ಲಿದೆ. ಪ್ರಥಮ ಅಧ್ಯಕ್ಷರು ಡಾಕ್ಟರ್ ವಿಕ್ರಮ್ ಸಾರಾಭಾಯ್. ಸೊ ಇದರ ಒಂದು ಸಾಧನೆ ಅಂದ್ರೆ ಭಾರತೀಯ ರಾಷ್ಟ್ರೀಯ ಉಪಗ್ರಹ ವ್ಯವಸ್ಥೆಯನ್ನ ಅಭಿವೃದ್ಧಿಪಡಿಸಿರುವುದು ಇಸ್ರೋದ ಪ್ರಮುಖ ಸಾಧನೆ. ಓಕೆನಾ? ಸೊ ಇನ್ಸ್ಯಾಟ್ ಅಂತ ಹೇಳ್ತಾರೆ, ಇಂಡಿಯನ್ ನ್ಯಾಷನಲ್ ಸ್ಯಾಟಲೈಟ್ ಸಿಸ್ಟಮ್. ಇದನ್ನ ಅಭಿವೃದ್ಧಿ ಪಡಿಸಿರುವಂತದ್ದು ಇನ್ಸ್ಯಾಟ್. ಬೇರೆ ಬೇರೆ ಉಪಗ್ರಹಕ್ಕೆ ನೇಮ್ ಇಡ್ತಾರೆ, ಇನ್ಸ್ಯಾಟ್ ಏನೇನು ಅಲ್ವಾ. ಸೊ ಈ ಒಂದು ವ್ಯವಸ್ಥೆಯನ್ನ ಅಭಿವೃದ್ಧಿ ಪಡಿಸಿದ್ದು ಇಸ್ರೋ.
ಮೊದಲ ಪ್ರಯತ್ನದಲ್ಲೇ ಮಂಗಳ ಗ್ರಹವನ್ನ ತಲುಪಿದ ಮೊದಲ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮಿತು. ಇದಕ್ಕೆ ಮುಖ್ಯ ಕಾರಣ ಇಸ್ರೋದ ಒಂದು ಪರಿಶ್ರಮ. ಓಕೆ, ಸೊ ಇದನ್ನು ಕೂಡ ನಿಮ್ಗೆ ಆಪ್ಷನಲ್ ಕ್ವಶನ್ ಅಲ್ಲಿ ಕೇಳ್ತಾರೆ. ಮೊದಲ ಪ್ರಯತ್ನದಲ್ಲೇ ಮಂಗಳ ಗ್ರಹವನ್ನು ತಲುಪಿದ ರಾಷ್ಟ್ರ ಯಾವುದು? ಅದು ನಮ್ಮ ಭಾರತ ಮಕ್ಕಳೇ. ಓಕೆನಾ? ಸೊ ಈ ಸಾಧನೆಯ ಮೂಲಕರ್ತೃ ಯಾರು? ಇಸ್ರೋ. ಅದೇ ರೀತಿ ಚಂದ್ರನ ನೋಡಿ ದಕ್ಷಿಣ ಧ್ರುವದ ಬಳಿ ಬಾಹ್ಯಾಕಾಶ ನೌಕೆಯನ್ನು ಇಳಿಸಿದ ಮೊದಲ ರಾಷ್ಟ್ರ ಭಾರತ. ಇದನ್ನು ಕೂಡ ಕೇಳ್ಬೋದು ನೋಡಿ. ಒಂದೊಂದು ವಾಕ್ಯದಲ್ಲೂ ಒಂದೊಂದು ಪ್ರಶ್ನೆಗಳು ಇರ್ತವೆ ಮಕ್ಕಳೇ. ಚಂದ್ರನ ದಕ್ಷಿಣ ಧ್ರುವದ ಬಳಿ ಬಾಹ್ಯಾಕಾಶ ನೌಕೆಯನ್ನು ಇಳಿಸಿದ ಮೊದಲ ರಾಷ್ಟ್ರ ಯಾವುದು ಅಂತ ಕೇಳ್ಬೋದು, ಅಥವಾ ಆಪ್ಷನ್ ಕೊಡ್ಬೋದು. ಭಾರತ, ಅಮೆರಿಕ, ರಷ್ಯಾ, ಚೀನಾ. ಸೊ ಯಾವ ದೇಶ? ನಮ್ಮ ಭಾರತ. ಓಕೆನಾ? ಸೊ ಈ ಸಾಧನೆಯ ಹಿಂದಿನ ಶಕ್ತಿ ಇಸ್ರೋ ಸಂಸ್ಥೆಯಾಗಿದೆ. ಈ ರೀತಿ ಇಸ್ರೋ ಹಲವಾರು ಸಾಧನೆಗಳನ್ನ ಮಾಡಿದೆ. ಓಕೆ, ಅದೇ ರೀತಿ ಭಾರತದ ಒಂದು GPS ಸಂಸ್ಥೆ, ಪ್ರಾದೇಶಿಕ GPS, ಅದನ್ನ ಸ್ಟಾರ್ಟ್ ಮಾಡಿರೋದು ಕೂಡ ಇಸ್ರೋದ ಒಂದು ಸಾಧನೆ. ಈ ರೀತಿ ಇಸ್ರೋ ಅನೇಕ ಸಾಧನೆಗಳನ್ನ ಮಾಡಿದೆ. ಓಕೆ, 8ನೇ ಪ್ರಶ್ನೆ. ಮಾನವನ ಆರ್ಥಿಕ ಚಟುವಟಿಕೆಗಳಲ್ಲಿ ಕೈಗಾರಿಕೆಗಳು ಮಹತ್ವದ ಪಾತ್ರವನ್ನ ವಹಿಸುತ್ತವೆ, ಸ್ಪಷ್ಟೀಕರಿಸಿ ಅಂತ ಕೇಳಿದ್ದಾರೆ. ಹೌದು, ಮಾನವನ ಆ ಆರ್ಥಿಕ ಚಟುವಟಿಕೆಗಳಲ್ಲಷ್ಟೇ ಅಲ್ಲದೆ ದೇಶದ ಪ್ರಗತಿಯನ್ನು ಕೂಡ ಈ ಕೈಗಾರಿಕೆಗಳು ನಿರ್ಧರಿಸುತ್ತವೆ. ಯಾಕೆ ಅಂತಂದ್ರೆ ಕೈಗಾರಿಕೆಗಳ ಅಭಿವೃದ್ಧಿ ಆದರೆ ಮಾತ್ರ ಆ ದೇಶದ ಅಭಿವೃದ್ಧಿ ಆಗಿದೆ ಅಂತ ನಾವು ಹೇಳ್ತೀವಿ ಅಲ್ವಾ. ಕೈಗಾರಿಕೆಗಳು ಒಂದು ಆಧುನಿಕ ನಾಗರಿಕತೆಯ ಲಕ್ಷಣವಾಗಿದೆ. ಯಾವುದೇ ಕೈಗಾರಿಕೆ ಇರಲಿ, ಇದು ಆಧುನಿಕ ನಾಗರಿಕತೆಯ ಒಂದು ಲಕ್ಷಣವಾಗಿದೆ ಮಕ್ಕಳೇ. ಓಕೆ, ನಾಗರಿಕತೆ ಆಧುನಿಕವಾಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದಿಕ್ಕೆ ಒಂದು ಲಕ್ಷಣ ಅಂತಂದ್ರೆ ಅದು ಕೈಗಾರಿಕೆಗಳ ಬೆಳವಣಿಗೆ. ಕೈಗಾರಿಕೆಗಳು ನಮಗೆ ಅವಶ್ಯಕ ವಸ್ತುಗಳನ್ನ ಪೂರೈಸುತ್ತವೆ. ನೀವು ಯಾವುದೇ ಒಂದು ವಸ್ತುಗಳನ್ನ ತಗೊಳ್ಳಿ, ಮೊಬೈಲ್, ಅವಶ್ಯಕ ವಸ್ತುವನ್ನೇ ತಗೊಳ್ಳಿ. ಓಕೆನಾ? ಬಟ್ಟೆಗಳು ಅಥವಾ ಮನೆಗಳು, ವಸತಿ ಅಲ್ವಾ. ಸೊ ಇವೆಲ್ಲ ಫುಡ್, ಇವೆಲ್ಲ ಏನು ಅತ್ಯಂತ ಅವಶ್ಯಕ ವಸ್ತುಗಳು. ಇವು ಎಲ್ಲಿಂದ ಬರ್ತವೆ ಮಕ್ಕಳೇ? ಬಟ್ಟೆ ಹತ್ತಿ ಗಿರಣಿ ಇದ್ರೆ, ಬಟ್ಟೆಗಳನ್ನ ತಯಾರು ಮಾಡಿದ್ರೆ ಆ ಕೈಗಾರಿಕೆಯಿಂದ, ಹತ್ತಿ ಜವಳಿ ಕೈಗಾರಿಕೆಯಿಂದ ನಮ್ಗೆ ಬಟ್ಟೆ ಸಿಗತ್ತೆ ಅಲ್ವಾ. ಸೊ ಈ ರೀತಿ ನಮ್ಗೆ ಅಗತ್ಯವಾದ ವಸ್ತುಗಳನ್ನ ಈ ಒಂದು ಕೈಗಾರಿಕೆಗಳು ಪೂರೈಸುತ್ತವೆ. ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳಾಗಿ ಪರಿವರ್ತಿಸ್ತವೆ. ಈಗ ಹೇಳಿದೆ, ಹತ್ತಿಯನ್ನ ಬಟ್ಟೆಯಾಗಿ ಕನ್ವರ್ಟ್ ಮಾಡೋದು, ಪರಿವರ್ತಿಸುವುದು ಒಂದು ಕೈಗಾರಿಕೆ. ಈ ಮೆಡಿಸಿನ್ಗಳನ್ನ, ಔಷಧಿಗಳನ್ನ ಕೊಡುವುದು ಕೈಗಾರಿಕೆ ಅಲ್ವಾ. ಸೊ ಈ ರೀತಿ ಇವು ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುತ್ತವೆ. ಕೈಗಾರಿಕೆಗಳು ಅನೇಕ ಉದ್ಯೋಗಾವಕಾಶಗಳನ್ನು ಕೂಡ ಒದಗಿಸ್ತವೆ. ನೀವು ಹತ್ತಿ ಕೈಗಾರಿಕೆ ತಗೊಳ್ಳಿ, ಅಲ್ಯೂಮಿನಿಯಂ ಕೈಗಾರಿಕೆ, ಕಾಗದ ಕೈಗಾರಿಕೆಯಲ್ಲೂ ಕೂಡ ಬಿದಿರು ಈ ತರದ ಉತ್ಪನ್ನಗಳನ್ನ ಕಾಗದವಾಗಿ ಪರಿವರ್ತಿಸುವುದು. ಸೊ ಈ ಪರಿವರ್ತನೆಯ ಒಂದು ಪ್ರಕ್ರಿಯೆಯಲ್ಲಿ ಹಲವಾರು ಉದ್ಯೋಗಗಳು ಸೃಷ್ಟಿಯಾಗ್ತವೆ ಮಕ್ಕಳು. ಅನೇಕ ಉದ್ಯೋಗಾವಕಾಶಗಳನ್ನ ಕೈಗಾರಿಕೆಗಳು ಒದಗಿಸುತ್ತವೆ. ಅದು ಯಾವುದೇ ಕೈಗಾರಿಕೆ ಇರಲಿ, ಮಾಹಿತಿ ತಂತ್ರಜ್ಞಾನವಿರಲಿ, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಸಕ್ಕರೆ ಕೈಗಾರಿಕೆ, ಎಲ್ಲ ಕೈಗಾರಿಕೆಗಳು ಕೂಡ ಮಾನವನಿಗೆ ಉದ್ಯೋಗಾವಕಾಶಗಳನ್ನ ಒದಗಿಸುತ್ತವೆ. 9ನೇ ಪ್ರಶ್ನೆ. ಭಾರತದ ಪ್ರಮುಖ ಕೈಗಾರಿಕಾ ವಲಯಗಳು ಯಾವುವು? ಕೈಗಾರಿಕಾ ವಲಯ ಅಂದ್ರೆ ಏನು ಮಕ್ಕಳೇ? ಕೈಗಾರಿಕೆಗಳು ಹೆಚ್ಚು ಕೇಂದ್ರೀಕೃತವಾಗಿರುವ ಪ್ರದೇಶಗಳನ್ನ ಕೈಗಾರಿಕಾ ವಲಯಗಳು ಎಂದು ಕರೆಯುತ್ತಾರೆ ಅಲ್ವಾ. ಸೊ ಆ ಆದಾಯ ಮತ್ತು ಉದ್ಯೋಗ ನೀಡಿಕೆ ಎರಡರಲ್ಲಿಯೂ ಕೂಡ ಕೈಗಾರಿಕೆಗಳು ಮುಂದಿನ ಸ್ಥಾನದಲ್ಲಿ, ಉನ್ನತ ಸ್ಥಾನದಲ್ಲಿ ಇದ್ದಾವೆ ಭಾರತದಲ್ಲಿ. ಓಕೆ, ಸೊ ಭಾರತದಲ್ಲಿ 8 ಕೈಗಾರಿಕಾ ವಲಯಗಳನ್ನ ಗುರುತಿಸಲಾಗಿದೆ. ಅವು ಯಾವ್ಯಾವುದು? ಮೊದಲನೇದಾಗಿ ಹುಗ್ಲಿ ಪ್ರದೇಶ, ಎರಡನೇದಾಗಿ ಮುಂಬೈ ಪುಣೆ ಪ್ರದೇಶ, ಮೂರನೇದಾಗಿ ಅಹಮದಾಬಾದ್ ವಡೋದರ, ಓಕೆ, ನಾಲ್ಕನೇದಾಗಿ ದಾಮೋದರ್ ಕಣಿವೆ ಪ್ರದೇಶ,
ಐದನೆಯದು ದಕ್ಷಿಣದ ಕೈಗಾರಿಕಾ ಪ್ರದೇಶ. ಆರನೆಯದಾಗಿ ನ್ಯಾಷನಲ್ ಕ್ಯಾಪಿಟಲ್ ಡೆಲ್ಲಿ. ಓಕೆನಾ, ನ್ಯಾಷನಲ್ ಕ್ಯಾಪಿಟಲ್ ಪ್ರದೇಶ. ಏಳನೆಯದು ವಿಶಾಖಪಟ್ಟಣಂ ಗುಂಟೂರು ಕೈಗಾರಿಕಾ ವಲಯ. ಅದೇ ರೀತಿ ಕೊಲ್ಲಂ ತಿರುವನಂತಪುರ ಪ್ರದೇಶ. ಈ ರೀತಿಯಾಗಿ 8 ಕೈಗಾರಿಕಾ ವಲಯಗಳನ್ನ ಭಾರತದಲ್ಲಿ ಗುರುತಿಸಲಾಗಿದೆ. ಅತಿ ಹೆಚ್ಚು ಕೈಗಾರಿಕೆಗಳು ಕೇಂದ್ರೀಕೃತವಾಗಿರುವ ಪ್ರದೇಶಗಳು. ಹತ್ತನೇ ಪ್ರಶ್ನೆ, ನಿಮಗೆ ನೀಡಿರುವ ನಕ್ಷೆಯಲ್ಲಿ ಈ ಕೆಳಗಿನವುಗಳನ್ನ ಗುರುತಿಸಿ. ಭದ್ರಾವತಿ, ದುರ್ಗಾಪುರ, ಸೂರತ್, ದಾವಣಗೆರೆ, ಬೊಕಾರೋ, ಬರ್ನಾಪುರ ಮತ್ತು ಸೇಲಂ. ಏನು ಇವು ಏನು ಅಂತ ನಿಮ್ಗೆ ಹೇಳ್ತೀನಿ. ಈ ಪ್ರದೇಶಗಳು ನೋಡಿ, ಬೊಕಾರೋ, ಬರ್ನಾಪುರ ಪಶ್ಚಿಮ ಬಂಗಾಳ, ದುರ್ಗಾಪುರ ಓಕೆನಾ, ಸೂರತ್ ಗುಜರಾತ್, ದಾವಣಗೆರೆ ಭದ್ರಾವತಿ ಕರ್ನಾಟಕ, ಸೇಲಂ. ಓಕೆ, ಸೊ ಇವು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗಳು, ಭಾರತದ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗಳು. ಓಕೆ, ಸೊ ಭಾರತದಲ್ಲಿ ಒಟ್ಟು 9 ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳಿವೆ. ದೇಶದ ಪ್ರಥಮ ಉಕ್ಕಿನ ಕೈಗಾರಿಕೆ 1870ರಲ್ಲಿ ಕುಲ್ಟಿ ಎಂಬಲ್ಲಿ ಆ ಸ್ಥಾಪಿಸಲಾಯಿತು. ಪಶ್ಚಿಮ ಬಂಗಾಳದ ಕುಲ್ಟಿ ಎಂಬಲ್ಲಿ, ಬೆಂಗಾಲ್ ಐರನ್ ಕಂಪನಿ ಲಿಮಿಟೆಡ್. ಯಾವಾಗ? 1870ರಲ್ಲಿ ಪ್ರಥಮ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ. ಈ ಒಂದು ಪ್ರಶ್ನೆ ಬಂದಾಗ ನೀವು ಅದರಲ್ಲಿ ಪ್ರಮುಖವಾದ ಪಾಯಿಂಟ್ ಯಾವುದು ಅನ್ನೋದನ್ನ ನೀವು ಓದ್ಕೋಬೇಕು. ಓಕೆನಾ, ಕುಲ್ಟಿ ಬರ್ದಿದ್ದೀನಿ ನೋಡಿ. ಪಶ್ಚಿಮ ಬಂಗಾಳದ ಕುಲ್ಟಿ ಎಂಬಲ್ಲಿ 1870ರಲ್ಲಿ ದೇಶದ ಪ್ರಥಮ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಎಸ್ಟಾಬ್ಲಿಷ್ ಆಯ್ತು. ಸೊ 9 ಬೃಹತ್ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗಳು ಭಾರತದಲ್ಲಿ ಇದಾವೆ. ಯಾವ್ಯಾವುದು ಅಂತ ನೋಡೋಣ. ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಜೆಮ್ಶೆಡ್ಪುರ ಜಾರ್ಖಂಡ್, ಟಿಸ್ಕೋ ಟಾಟಾ ಐರನ್ ಅಂಡ್ ಸ್ಟೀಲ್ ಕಂಪನಿ. ಎರಡನೇದಾಗಿ ಇಂಡಿಯನ್ ಐರನ್ ಅಂಡ್ ಸ್ಟೀಲ್ ಕಂಪನಿ ಬರ್ನಪುರ ಪಶ್ಚಿಮ ಬಂಗಾಳ. ಬರ್ನಪುರ ನೀವು ಗುರುತಿಸಿದ್ದೀರಾ ಮ್ಯಾಪ್ ಅಲ್ಲಿ, ಪಶ್ಚಿಮ ಬಂಗಾಳ ಅಲ್ವಾ? ಸೊ ಇದು IISCO. ಓಕೆ, ಸೊ ಇಂಡಿಯನ್ ಐರನ್ ಅಂಡ್ ಸ್ಟೀಲ್ ಕಂಪನಿ. ಮೂರನೇದು ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಕಂಪನಿ ಭದ್ರಾವತಿ, ವಿಸ್ಕೋ. ಓಕೆನಾ. ನಾಲ್ಕನೇದು ಭಿಲಾಯ್ ಸ್ಟೀಲ್ ಪ್ಲಾಂಟ್, ಭಿಲಾಯ್ ಛತ್ತೀಸ್ಗಢ ರಾಜ್ಯದಲ್ಲಿ ಬರುವಂತದ್ದು. ಐದನೇದಾಗಿ ರೂರ್ಕೆಲಾ ಸ್ಟೀಲ್ ಪ್ಲಾಂಟ್, ರೂರ್ಕೆಲಾ ಒಡಿಶಾ. ದುರ್ಗಾಪುರ ಸ್ಟೀಲ್ ಪ್ಲಾಂಟ್, ದುರ್ಗಾಪುರ ಪಶ್ಚಿಮ ಬಂಗಾಳ. ಬೊಕಾರೋ ಸ್ಟೀಲ್ ಪ್ಲಾಂಟ್, ಬೊಕಾರೋ ಜಾರ್ಖಂಡ್. ಸೇಲಂ ಸ್ಟೀಲ್ ಪ್ಲಾಂಟ್, ಸೇಲಂ ತಮಿಳುನಾಡು. ಒಂಬತ್ತನೇದು ಕೊನೆಯದಾಗಿ ವಿಶಾಖಪಟ್ಟಣಂ ಸ್ಟೀಲ್ ಪ್ಲಾಂಟ್, ವಿಶಾಖಪಟ್ಟಣ ಆಂಧ್ರ ಪ್ರದೇಶ. ಇವು ಭಾರತದ 9 ಪ್ರಮುಖ ಬೃಹತ್ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗಳು ಮಕ್ಕಳೇ. ಓಕೆನಾ. ಓಕೆ, ಭಾರತದ ಪ್ರಥಮ ಕಬ್ಬಿಣದ ಮತ್ತು ಉಕ್ಕಿನ ಕಾರ್ಖಾನೆ ಎಲ್ಲಿ ಸ್ಥಾಪಿತವಾಯಿತು ಮಕ್ಕಳೇ? ಪಶ್ಚಿಮ ಬಂಗಾಳದ ಕುಲ್ಟಿ ಎಂಬಲ್ಲಿ. ಭಾರತದ ಪ್ರಥಮ ಕಾಗದದ ಕಾರ್ಖಾನೆ ಎಲ್ಲಿ ಸ್ಥಾಪಿತವಾಗಿದೆ ಅಂತಂದ್ರೆ ಕಾಗದ ಕಾರ್ಖಾನೆ, ಪ್ರಥಮ ಕಾಗದ ಕಾರ್ಖಾನೆ ಸ್ಥಾಪಿತವಾಗಿರುವಂತದ್ದು 1840ರಲ್ಲಿ ಪಶ್ಚಿಮ ಬಂಗಾಳದ ಸೆರಾಂಪುರ ಎಂಬಲ್ಲಿ. ಓಕೆ, ಸೊ ಇದಿಷ್ಟು ಈ ಒಂದು ಪಾಠದ ಪ್ರಮುಖ ಪ್ರಶ್ನೋತ್ತರಗಳು. ಓಕೆನಾ. ಸೊ 2 ನೆನ್ಪಿಟ್ಕೊಳ್ಳಿ. ಪ್ರಥಮ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಕೂಡ ಪಶ್ಚಿಮ ಬಂಗಾಳ ಕುಲ್ಟಿ, ಪ್ರಥಮ ಕಾಗದ ಕಾರ್ಖಾನೆ ಕೂಡ ಪಶ್ಚಿಮ ಬಂಗಾಳದ ಸೆರಾಂಪುರ. ಓಕೆ, ಥ್ಯಾಂಕ್ ಯು. ಸೊ ಈ ಪಾಠದಿಂದ ಇದಿಷ್ಟು ಪ್ರಶ್ನೋತ್ತರಗಳು, ಪ್ರಮುಖವಾದ ಪ್ರಶ್ನೋತ್ತರಗಳು. ಆಲ್ಮೋಸ್ಟ್ ಎಲ್ಲ ಟಾಪಿಕ್ನು ಕವರ್ ಮಾಡಿದೀವಿ ಅಲ್ವಾ? ಸೊ ಅಲ್ಯೂಮಿನಿಯಂ ಕೈಗಾರಿಕೆ 18 ಅಲ್ಯೂಮಿನಿಯಂ ಶೋಧಿಸಲ್ಪಟ್ಟಿದ್ದು
1886ರಲ್ಲಿ. ಓಕೆ. ಮುಂದಿನ ಒಂದು ಪಾಠ 29, ಭಾರತದ ನೈಸರ್ಗಿಕ ವಿಕೋಪಗಳು. ಈ ಪಾಠದಲ್ಲಿ ನೀವೇನೇನ್ ಕಲ್ತಿದ್ದೀರಾ? ನೈಸರ್ಗಿಕ ವಿಕೋಪಗಳ ಅರ್ಥವನ್ನ ತಿಳಿಯುವುದು, ನೈಸರ್ಗಿಕ ವಿಕೋಪಗಳ ಬಗ್ಗೆ ತಿಳಿಯುವುದು, ನೈಸರ್ಗಿಕ ವಿಕೋಪಗಳಿಗೆ ಕಾರಣ, ಪರಿಣಾಮ ಮತ್ತು ಮುನ್ನೆಚ್ಚರಿಕಾ ಕ್ರಮಗಳನ್ನು ತಿಳಿಯುವುದು, ಮತ್ತು ಭಾರತದಲ್ಲಿ ನೈಸರ್ಗಿಕ ವಿಕೋಪಗಳಿಗೆ ಒಳಪಡುವ ಪ್ರದೇಶಗಳನ್ನ ನಕ್ಷೆಯಲ್ಲಿ ಗುರುತಿಸುವುದು. ಓಕೆನಾ? ಸೊ ಈ ಒಂದು ಪಾಠದಿಂದ 3 ಅಂಕದ ಒಂದು ಪ್ರಶ್ನೆ ಮತ್ತು ಒಟ್ಟು ಪ್ರಶ್ನೆಗಳು 1, ಒಟ್ಟು ಅಂಕಗಳು 3 ನೀವು ನಿರೀಕ್ಷಿಸಬಹುದು ಮಕ್ಕಳೇ. ಓಕೆನಾ? ಸೊ ಮೊದಲನೆಯದಾಗಿ, ಇತ್ತೀಚೆಗೆ ಅರಬ್ಬಿ ಸಮುದ್ರದಲ್ಲಿಯೂ ಕೂಡ ಚಂಡಮಾರುತಗಳು ಉಂಟಾಗಲು ಕಾರಣವೇನು ಅಂತ ಕೇಳಿದ್ದಾರೆ. ಸೊ ಚಂಡಮಾರುತಗಳು ಹೆಚ್ಚಾಗಿ ಬಂಗಾಳ ಕೊಲ್ಲಿಯಲ್ಲಿ ಉತ್ಪತ್ತಿ ಆಗ್ತಾ ಇದ್ವು ಮಕ್ಕಳೇ. ಭೂಮಿ ಮತ್ತು ಸಾಗರಗಳ ನಡುವಿನ ಒತ್ತಡದಿಂದ, ನೀವು ಮೊದಲನೇ ಪಾಠದಲ್ಲಿ, ಈ ಭೂಗೋಳ ಶಾಸ್ತ್ರದ ಮೊದಲ ಪಾಠದಲ್ಲಿ ನೋಡಿದಿರ ಅಲ್ವಾ? ಸೊ ಭೂಮಿ ಮತ್ತು ಸಾಗರಗಳ ನಡುವಿನ ಉಷ್ಣಾಂಶ ಹಾಗೂ ಒತ್ತಡದಲ್ಲಿನ ವ್ಯತ್ಯಾಸದಿಂದಾಗಿ ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗ್ತಾ ಇದ್ದದ್ದು ಚಂಡಮಾರುತ. ಓಕೆನಾ? ಹಾಗಾದರೆ ಇತ್ತೀಚೆಗೆ ಬಂಗಾಳ ಕೊಲ್ಲಿ ಅಷ್ಟೇ ಅಲ್ಲದೆ ಅರಬ್ಬಿ ಸಮುದ್ರದಲ್ಲಿಯೂ ಕೂಡ ಪ್ರವಾಹಗಳು, ಚಂಡಮಾರುತಗಳು ಉಂಟಾಗ್ತಾ ಇವೆ. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಅಣೆಕಟ್ಟುಗಳಿಂದ, ಆಪ್ಷನ್ ಬಿ ನದಿ ಪಾತ್ರಗಳ ಬದಲಾವಣೆಯಿಂದ, ಆಪ್ಷನ್ ಸಿ ಗಣಿಗಾರಿಕೆಯಿಂದ ಮತ್ತು ಆಪ್ಷನ್ ಡಿ ಜಾಗತಿಕ ತಾಪಮಾನ ಹೆಚ್ಚಳದಿಂದ. ಸರಿಯಾದ ಉತ್ತರ ಬಂದ್ಬಿಟ್ಟು ಜಾಗತಿಕ ತಾಪಮಾನ ಹೆಚ್ಚಳ, ಗ್ಲೋಬಲ್ ವಾರ್ಮಿಂಗ್. ಇದರಿಂದ ಇತ್ತೀಚೆಗೆ ಅರಬ್ಬಿ ಸಮುದ್ರದಲ್ಲಿಯೂ ಕೂಡ ಚಂಡಮಾರುತಗಳು ಉಂಟಾಗ್ತಾ ಇರುವಂತದ್ದು. ಎರಡನೇ ಪ್ರಶ್ನೆ, ಪ್ರವಾಹಕ್ಕೆ ಮುನ್ನೆಚ್ಚರಿಕಾ ಕ್ರಮ ಯಾವುದು? ಇಲ್ಲಿ ಪಿಕ್ಚರಲ್ಲಿ ನೋಡ್ತಾ ಇದ್ದೀರಾ ಪ್ರವಾಹ. ಓಕೆನಾ? ಭಾರತ ಪ್ರತಿ ವರ್ಷ ಪ್ರವಾಹದ ತೊಂದರೆಯನ್ನ ಎದುರಿಸುತ್ತೆ. ಪ್ರವಾಹ ಅಂತಂದ್ರೇನು? ಅತ್ಯಧಿಕ ಮಳೆಯಿಂದಾಗಿ
ಓಕೆನಾ. ಸೊ ಅತ್ಯಧಿಕ ಮಳೆಯಿಂದಾಗಿ ಹಿಮ ಕರಗಿದಾಗ ಅಥವಾ ನದಿಗಳ ನೀರಿನ ಪ್ರಮಾಣವು ಹೆಚ್ಚಾದಾಗ ನದಿಗಳು ಸಾಮರ್ಥ್ಯಕ್ಕಿಂತಲೂ ಹೆಚ್ಚಾಗಿ ಅದನ್ನ ನಾವು ಉಕ್ಕಿ ಹರಿಯುವುದನ್ನ ಪ್ರವಾಹ ಅಂತ ಕರಿತೀವಿ. ಒಂದು ಹಿಮಗಳ ಕರಗುವಿಕೆಯಿಂದ ಅಥವಾ ನದಿಗಳಲ್ಲಿ ನೀರು ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ಉಕ್ಕಿ ಹರಿಯುವುದನ್ನ ಪ್ರವಾಹ ಅಂತ ಕರಿತೀವಿ. ಪ್ರವಾಹ ಆದಾಗ ಮನೆ, ಮಠ, ವಾಹನಗಳು ಅಥವಾ ಭೂಪ್ರದೇಶಗಳು ಮುಳುಗಿ ಹೋಗಿರೋದನ್ನ ನೀವು ನೋಡ್ತೀರ ಅಲ್ವಾ. ಪ್ರತಿ ವರ್ಷ ಈ ಒಂದು ವಿಕೋಪ ಉಂಟಾಗತ್ತೆ ಭಾರತದಲ್ಲಿ. ಸೊ ಇದರ ಮುನ್ನೆಚ್ಚರಿಕಾ ಕ್ರಮ ಏನು? ಆಪ್ಷನ್ ಎ, ಉತ್ತಮ ಗುಣಮಟ್ಟದ ಕಟ್ಟಡ ಸಾಮಗ್ರಿಗಳನ್ನ ಬಳಸುವುದು. ಆಪ್ಷನ್ ಬಿ, ಎತ್ತರದ ಕಟ್ಟಡಗಳನ್ನ ನಿಷೇಧಿಸುವುದು. ಆಪ್ಷನ್ ಸಿ, ಅತಿಯಾದ ಗಣಿಗಾರಿಕೆಯನ್ನು ನಿರ್ಬಂಧಿಸುವುದು. ಆಪ್ಷನ್ ಡಿ, ಅರಣ್ಯೀಕರಣ. ಈ ಉತ್ತಮ ಗುಣಮಟ್ಟದ ಕಟ್ಟಡ ಸಾಮಗ್ರಿ, ಎತ್ತರದ ಕಟ್ಟಡ ನಿಷೇಧಿಸುವುದು ಮತ್ತು ಅತಿಯಾದ ಗಣಿಗಾರಿಕೆ ನಿರ್ಬಂಧಿಸುವುದು ಭೂಕಂಪವನ್ನ ತಡೆಯುವ ಒಂದು ಪರಿಹಾರ ಕ್ರಮ ಮಕ್ಕಳೇ. ಓಕೆನಾ. ಸೊ ಭೂಕಂಪವಾದಾಗ ಕಟ್ಟಡಗಳು ಉರುಳಿ ಬೀಳುತ್ತವೆ, ನಿಮ್ಗೆ ಗೊತ್ತಿರತ್ತೆ. ಸೊ ಅವುಗಳ ಬೀಳದಂತೆ ತಡೆಯುವುದು ಉತ್ತಮ ಕಟ್ಟಡ ಸಾಮಗ್ರಿಗಳು, ಎತ್ತರದ ಕಟ್ಟಡಗಳನ್ನು ನಿಷೇಧಿಸುವುದು, ಗಣಿಗಾರಿಕೆಯನ್ನು ನಿರ್ಬಂಧಿಸುವುದು. ಆದರೆ ಪ್ರವಾಹ ತಡೆಗೆ ಒಂದು ಉತ್ತಮ ಮಾರ್ಗ ಅಂತಂದ್ರೆ ಅರಣ್ಯೀಕರಣ, ಅರಣ್ಯಗಳನ್ನ ಬೆಳೆಸುವುದು. ಓಕೆ. ಮೂರನೆಯ ಪ್ರಶ್ನೆ, ಕಡಲ ಕೊರೆತ. ನೋಡಿ, ಇಲ್ಲಿ ಸಮುದ್ರದ ಅಲೆಗಳು ತೀರಗಳಿಗೆ ಅಪ್ಪಳಿಸಿ ಭೂಪ್ರದೇಶವನ್ನು ಕೊಚ್ಚಿಕೊಂಡು ಹೋಗುವುದು. ಇದು ಕಡಲ ಕೊರೆತ ಅಂತ ಕರೀತಾರೆ. ಇದನ್ನ ನಿಯಂತ್ರಿಸಲು ಬೆಳೆಸುವ ಈ ಅರಣ್ಯದ ವಿಧ, ಯಾವ ಅರಣ್ಯವನ್ನ ಬೆಳೆಸಬಹುದು? ಮಾನ್ಸೂನ್. ಆಪ್ಷನ್ ಎ, ಮಾನ್ಸೂನ್ ಮಾದರಿಯ ಅರಣ್ಯ. ಆಪ್ಷನ್ ಬಿ, ನಿತ್ಯ ಹರಿದ್ವರ್ಣದ ಅರಣ್ಯ. ಆಪ್ಷನ್ ಸಿ, ಹಿಮಾಲಯದ ಅಲ್ಪೈನ್ ಅರಣ್ಯ. ಮತ್ತು ಆಪ್ಷನ್ ಡಿ, ಮ್ಯಾಂಗ್ರೂವ್ ಅರಣ್ಯ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ, ಮ್ಯಾಂಗ್ರೂವ್ ಅರಣ್ಯಗಳನ್ನ ಬೆಳೆಸುವುದರಿಂದ ಈ ಒಂದು ಕಡಲ ಕೊರೆತವನ್ನ ನಿಯಂತ್ರಿಸಬಹುದು ಮಕ್ಕಳೇ. ಓಕೆನಾ. ಮ್ಯಾಂಗ್ರೂವ್ ಅರಣ್ಯಗಳು ಅಂತಂದ್ರೆ ಸಾಗರದ ಹಿನ್ನೀರಿನಲ್ಲಿ ಬೆಳೆಯುವಂತಹ ಅರಣ್ಯಗಳು, ನದಿಗಳ ಹಿನ್ನೀರಿನಲ್ಲಿ, ಜಲಾನಯನ ಪ್ರದೇಶಗಳಲ್ಲಿ ಬೆಳೆಸುವಂತಹ ಗಿಡಗಳು, ಅವು ಮ್ಯಾಂಗ್ರೂವ್ ಅರಣ್ಯಗಳು ಅಂತ ಕರೀತಾರೆ. ನಾಲ್ಕನೇ ಪ್ರಶ್ನೆ, ಈ ಕೆಳಕಂಡ ರಾಜ್ಯಗಳಲ್ಲಿ ಕಡಲ ಕೊರೆತ ಹೆಚ್ಚಾಗಿ ಕಂಡುಬರುವ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಓಕೆ. ಸೊ ಆಪ್ಷನ್ ಎ, ತಮಿಳುನಾಡು. ಆಪ್ಷನ್ ಬಿ, ಆಂಧ್ರ ಪ್ರದೇಶ. ಆಪ್ಷನ್ ಸಿ, ಕೇರಳ. ಮತ್ತು ಆಪ್ಷನ್ ಡಿ, ಒಡಿಶಾ ರಾಜ್ಯಗಳು. ಓಕೆ. ಕಡಲ ಕೊರೆತ ಅಂದ್ರೆ ಏನ್ ಹೇಳಿದೆ ನಾನು? ಸಮುದ್ರದ ಅಲೆಗಳು ತೀರಕ್ಕೆ ಅಪ್ಪಳಿಸಿ ಆ ಭೂಮಿಯನ್ನ ಸವೆಸಲ್ಪಡುವುದನ್ನ ಕಡಲ ಕೊರೆತ ಅಂತ ಕರೀತಾರೆ. ಓಕೆನಾ. ಸೊ ಕರಾವಳಿ ತೀರದ ರಾಜ್ಯಗಳಲ್ಲಿ ಹೆಚ್ಚಾಗಿ ಕಂಡು ಬರುವಂತದ್ದು ಕಡಲ ಕೊರೆತ. ಸೊ ಅತಿಯಾಗಿ ಕಡಲ ಕೊರೆತ ಕಂಡು ಬರುವಂತದ್ದು ಭಾರತದಲ್ಲಿ ಕೇರಳ, ಕರ್ನಾಟಕ ಮತ್ತು ಗೋವಾ ರಾಜ್ಯಗಳು. ಓಕೆನಾ. ಸೊ ಅದೇ ರೀತಿ ತಮಿಳುನಾಡು ಕೂಡ ಹೌದು. ಸೊ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ ಅಲ್ಲಿ ಕೇರಳ ಅತಿ ಹೆಚ್ಚು ಕಡಲ ಕೊರೆತ ಕಂಡು ಬರುವಂತಹ ರಾಜ್ಯ ಮಕ್ಕಳೇ. ಓಕೆನಾ. ಸೊ ಕಡಲ ಕೊರೆತ. ಐದನೇ ಪ್ರಶ್ನೆ, ಗಣಿಗಾರಿಕೆ ಪ್ರದೇಶದಲ್ಲಿ ಭೂಕುಸಿತ ಸಾಮಾನ್ಯ, ಏಕೆ? ಸೊ ಭೂಕುಸಿತ ಅಂದ್ರೆ ಏನು? ಪರ್ವತಗಳ ಮೇಲ್ಭಾಗದಿಂದ ಅಥವಾ ಬೆಟ್ಟಗಳ ಮೇಲಿಂದ ಕಡಿದಾದ ಇಳಿಜಾರಿನ ಗುಂಟ ಭೂಮಿ ಕೆಳಕ್ಕೆ ಜಾರುವುದು, ಮಣ್ಣಿನ ರಾಶಿಗಳು ಅಥವಾ ಭೂಮಿಯ ಮೇಲ್ಮೈ ಕೆಳಕ್ಕೆ ಜಾರುವುದನ್ನ ನಾವು ಭೂಕುಸಿತ ಅಂತ ಕರಿತೀವಿ. ಓಕೆನಾ. ಗಣಿಗಾರಿಕೆಯಲ್ಲಿ ಆಳದವರೆಗೆ, ನಿಕ್ಷೇಪದವರೆಗೆ ಕೊರೆದು ನಾವು ಖನಿಜಗಳನ್ನ ತೆಗೆಯುವುದರಿಂದ ಭೂಕುಸಿತ, ಭೂಮಿಯ ಮೇಲ್ಮೈ ಸಡಿಲವಾಗಿ ಭೂಕುಸಿತ ಉಂಟಾಗತ್ತೆ. ಓಕೆನಾ. ಆಳದಲ್ಲಿರುವ ಅದಿರಿನ ನಿಕ್ಷೇಪದವರೆಗೆ ಹೋಗಿ ಭೂಮಿಯನ್ನ ಕೊರೆದು ಅಗೆದು ತೆಗಿತಾರೆ. ಆದ್ರಿಂದ ಭೂಕುಸಿತ ಹೆಚ್ಚಾಗಿ ಗಣಿಗಾರಿಕಾ ಪ್ರದೇಶದಲ್ಲಿ ಉಂಟಾಗತ್ತೆ ಮಕ್ಕಳೇ. ಓಕೆ. ಆರನೇ ಪ್ರಶ್ನೆ, ನೈಸರ್ಗಿಕ ವಿಕೋಪಗಳು ಎಂದರೇನು? ಈಗ ಪ್ರಾಕೃತಿಕವಾಗಿ ಸಂಭವಿಸುವ ಮಾನವನ ಪ್ರಾಣ
ಆಸ್ತಿ ಪಾಸ್ತಿ ಸೇರಿದಂತೆ ನೈಸರ್ಗಿಕ ಸಂಪತ್ತುಗಳ ನಾಶಕ್ಕೆ ಕಾರಣವಾಗುವ ವಿನಾಶಕಾರಿ ಘಟನೆಗಳನ್ನ ನಾವು ನೈಸರ್ಗಿಕ ವಿಕೋಪಗಳು ಅಂತ ಕರಿತೀವಿ. ಅದರಲ್ಲಿ ಯಾವ್ಯಾವ್ದು ಬರುತ್ತೆ? ಭೂಕಂಪ, ಚಂಡಮಾರುತ, ಭೂಕುಸಿತ, ಕಡಲ ಕೊರೆತ, ಇವು ನೈಸರ್ಗಿಕ ವಿಕೋಪಗಳು ಮಕ್ಕಳೇ. ಓಕೆ, ಪ್ರವಾಹ ಇವೆಲ್ಲ ನೈಸರ್ಗಿಕ ವಿಕೋಪಗಳಲ್ಲೇ ಬರುವಂತದ್ದು. ಅದೇ ರೀತಿ ಬರ ಪರಿಸ್ಥಿತಿ, ಕ್ಷಾಮ, ಇವೆಲ್ಲ ನೈಸರ್ಗಿಕ ವಿಕೋಪಗಳು. ಓಕೆ, 7ನೇ ಪ್ರಶ್ನೆ. ಪಶ್ಚಿಮ ಕರಾವಳಿ ತೀರದಲ್ಲಿ ಕಡಲ ಕೊರೆತ ಹೆಚ್ಚು ಏಕೆ? ಈ ಭಾರತದಲ್ಲಿ 2 ಕರಾವಳಿ ತೀರಗಳಿವೆ, ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ಅಲ್ವಾ? ಸೊ ಪಶ್ಚಿಮ ಕರಾವಳಿ ತೀರದಲ್ಲಿ ಕಡಲ ಕೊರೆತ ಅತ್ಯಂತ ಹೆಚ್ಚು, ಯಾಕೆ ಅಂತ ಕೇಳಿದ್ದಾರೆ. ಉತ್ತರ ನೋಡಿ, ನೈಋತ್ಯ ಮಾನ್ಸೂನ್ ಮಾರುತಗಳು ಪ್ರಾರಂಭದಲ್ಲಿ ಅರಬ್ಬಿ ಸಮುದ್ರದಲ್ಲಿ ಅತಿ ಎತ್ತರದ ಅಲೆಗಳನ್ನ ಎಬ್ಬಿಸ್ತವೆ. ಅರಬ್ಬಿ ಸಮುದ್ರ ಬರೆಯುವುದು ಪಶ್ಚಿಮ ಕರಾವಳಿಯಲ್ಲಿ ಅಲ್ವಾ? ಸೊ ಈ ಭೂಪ್ರದೇಶಗಳನ್ನ ಕಬಳಿಸುವುದರಿಂದ ಪಶ್ಚಿಮ ಕರಾವಳಿ ತೀರದಲ್ಲಿ ಪೂರ್ವ ಕರಾವಳಿಗಿಂತ ಕಡಲ ಕೊರೆತ ಅತ್ಯಂತ ಹೆಚ್ಚು. ಅದಕ್ಕೆ 3 ರಾಜ್ಯಗಳು ಅತಿ ಹೆಚ್ಚು ಕಡಲ ಕೊರೆತವನ್ನು ಅನುಭವಿಸುವ ರಾಜ್ಯಗಳು ಯಾವುದು ಮಕ್ಕಳೇ? ಕರ್ನಾಟಕ, ಕೇರಳ, ಗೋವಾ. ಸೊ ಈ ಕಡಲ ತೀರ ಎಲ್ಲಿ ಬರುತ್ತೆ? ಪಶ್ಚಿಮ ಕರಾವಳಿಯಲ್ಲೇ ಬರುವಂತದ್ದು ಅಲ್ವಾ? ಅರಬ್ಬಿ ಸಮುದ್ರದ ತೀರದಲ್ಲಿ ಬರುವಂತ ರಾಜ್ಯಗಳು. ಎಂಟನೇ ಪ್ರಶ್ನೆ. ಪ್ರವಾಹದ ನಿಯಂತ್ರಣ ಕ್ರಮಗಳನ್ನ ತಿಳಿಸಿ ಅಂತ ಕೇಳಿದ್ದಾರೆ. ಓಕೆ, ಪ್ರವಾಹಗಳನ್ನ ಹೇಗೆ ನಿಯಂತ್ರಿಸುವುದು? ಜಲಾನಯನ ಪ್ರದೇಶದಲ್ಲಿ ಅರಣ್ಯಗಳನ್ನ ಬೆಳೆಸುವುದು ಮತ್ತು ವೇಗವಾಗಿ ನೀರಿನ ಹರಿವನ್ನ ನಿಯಂತ್ರಿಸುವುದರಿಂದ ಪ್ರವಾಹಗಳನ್ನ ನಿಯಂತ್ರಿಸಬಹುದು. ಸೊ ಇದು ಮ್ಯಾಂಗ್ರೋವ್ ಅರಣ್ಯಗಳು ಜಲಾನಯನ ಪ್ರದೇಶಗಳಲ್ಲಿ ಬೆಳೆಸುವಂಥದ್ದು. ಓಕೆನಾ? ಅಣೆಕಟ್ಟುಗಳನ್ನ ನಿರ್ಮಿಸಿ, ಡ್ಯಾಮ್ಗಳನ್ನ ನಿರ್ಮಿಸಿ ಜಲಾಶಯಗಳಲ್ಲಿ ನೀರು ಸಂಗ್ರಹಿಸಿ ನದಿ ನೀರಿನ ಪ್ರಮಾಣವನ್ನ ಕಡಿಮೆ ಮಾಡುವುದು. ಈ ತರ ಕಡಿಮೆ ಮಾಡೋದ್ರಿಂದ ನದಿಗಳು ಮಳೆ ಹೆಚ್ಚಾದಾಗ ಉಕ್ಕಿ ಹರಿಯುವುದನ್ನ ಸ್ವಲ್ಪ ಮಟ್ಟಿಗೆ ಅನೇಕ ಮಟ್ಟಿಗೆ ತಡೆಯಬಹುದು. ಓಕೆನಾ? ಬಹುಪಾಲು ತಡೆಯಬಹುದು. ಸೊ ಅಣೆಕಟ್ಟುಗಳನ್ನ ನಿರ್ಮಿಸುವುದರಿಂದ ಜಲಾಶಯಗಳಲ್ಲಿ ನೀರನ್ನ ಸಂಗ್ರಹಿಸಿಡ್ಬೋದು. ಆ ನೀರು ಮಳೆ ಹೆಚ್ಚಾದಾಗ ಉಕ್ಕಿ ಹರಿಯದಂತೆ ತಡೆಯುವುದರಿಂದ ಪ್ರವಾಹವನ್ನ ಕಡಿಮೆ ಮಾಡಬಹುದು ಮಕ್ಕಳೇ, ನಿಯಂತ್ರಿಸಬಹುದು. 3ನೇದಾಗಿ, ಈ ತರ ಸಂಗ್ರಹಿಸಿದ ನೀರನ್ನ ನೀರಾವರಿ ಮೊದಲಾದ ಉದ್ದೇಶಗಳಿಗಾಗಿ ಬಳಕೆ ಮಾಡುವಂಥದ್ದು. ಓಕೆನಾ? ಜನವಸತಿ ಪ್ರದೇಶ ಮತ್ತು ಕೃಷಿ ಭೂಮಿಗಳನ್ನು ಪ್ರವಾಹದಿಂದ ರಕ್ಷಿಸಲು ಒಡ್ಡುಗಳು ಅಂದ್ರೆ ಒಡ್ಡುಗಳನ್ನ ನಿರ್ಮಾಣ ಮಾಡುವಂಥದ್ದು. ಓಕೆನಾ? ಈ ತರ ನಿರ್ಮಾಣ ಮಾಡುವುದರಿಂದ ಪ್ರವಾಹಗಳನ್ನ ನಿಯಂತ್ರಿಸಬಹುದು. ಓಕೆ, ಪ್ರವಾಹಗಳ ಬಗ್ಗೆ ಮುನ್ಸೂಚನೆ ಮತ್ತು ಸಕಾಲಿಕ ಮುನ್ನೆಚ್ಚರಿಕೆಯನ್ನ ಜನರಿಗೆ ನೀಡುವುದು. ಅದರಿಂದ ಅವರು ಆ ಪ್ರದೇಶದಿಂದ ಸ್ಥಳಾಂತರ ಹೊಂದುವುದಕ್ಕೆ ಸಹಾಯ ಆಗುತ್ತೆ. ಇದರಿಂದ ಆ ಪ್ರವಾಹದಿಂದ ಉಂಟಾಗುವಂತಹ ಹಾನಿ, ಆಸ್ತಿ ಪಾಸ್ತಿ ಅಥವಾ ಪ್ರಾಣ ಹಾನಿಯನ್ನ ತಡೆಯಬಹುದು. 9ನೇ ಪ್ರಶ್ನೆ. ಕಡಲ ಕೊರೆತದ ನಿರ್ವಹಣಾ ಕ್ರಮಗಳು ಯಾವುವು? ಕರಾವಳಿ ತೀರಗಳಲ್ಲಿ ಕಡಲ ಕೊರೆತ ಹೆಚ್ಚಾಗಿ ಕಂಡು ಬರುತ್ತೆ ಅಲ್ವಾ? ಸೊ ಕಡಲ ಕೊರೆತವನ್ನ ನಿರ್ವಹಣೆ ಮಾಡುವುದು ಹೇಗೆ ಅಂತ ಕೇಳಿದ್ದಾರೆ. ಸೊ ಕಡಲ ಕೊರೆತ ಅಂತಂದ್ರೆ ಸಮುದ್ರದ ತೀರಗಳಿಗೆ ಅಲೆಗಳು ಅಪ್ಪಳಿಸಿ ಉಂಟಾಗುವಂತಹ ಭೂ ಕಬಳಿಕೆ, ಅದನ್ನ ಕಡಲ ಕೊರೆತ ಅಂತ ಕರೀತಾರೆ ಮಕ್ಕಳೇ. ಇದರಿಂದ ಅಲೆಗಳು ತೀರವನ್ನ ಸವೆಸುವುದರಿಂದ ಅಪಾರ ಭೂಪ್ರದೇಶಗಳನ್ನ ಸಮುದ್ರ ಕಬಳಿಸುತ್ತೆ. ಜನವಸತಿ, ಮನೆ, ರಸ್ತೆ ಮೊದಲಾದವು ಸಮುದ್ರದ ಪಾಲಾಗ್ತವೆ. ಓಕೆನಾ? ಸೊ ಈ ಕಡಲ ಕೊರೆತವನ್ನ ಹೇಗೆ ನಿರ್ವಹಣೆ ಮಾಡುವುದು? ತೀರಗಳಲ್ಲಿ ಮರಳು ತೆಗೆಯುವುದನ್ನ ನಿಯಂತ್ರಿಸುವುದು. ಸಮುದ್ರ ತೀರಗಳಲ್ಲಿ ಮರಳನ್ನ ಹೆಚ್ಚಾಗಿ ತೆಗೆಯುವುದರಿಂದ
ಕಡಲ ಕೊರೆತ ಸುಲಭವಾಗಿ ಆಗತ್ತೆ. ಸೊ ತೀರದುದ್ದಕ್ಕೂ ಅಲೆಗಳ ಹೊಡೆತ ಹೆಚ್ಚಾಗಿರುವ ಕಡೆ, ಕಡಲ ಅಲೆಗಳ ಹೊಡೆತ ಹೆಚ್ಚಾಗಿರುವ ಕಡೆ ತಡೆಗೋಡೆಗಳನ್ನ ನಿರ್ಮಿಸುವುದು. ಸೊ ಸಮುದ್ರದ ತೀರದಲ್ಲಿ ತಡೆಗೋಡೆಗಳನ್ನ ನಿರ್ಮಿಸುವುದರಿಂದ ಅಲೆಗಳು ಹೆಚ್ಚಾಗಿರುವ ಕಡೆ ಈ ಒಂದು ಭೂ ಕಬಳಿಕೆಯನ್ನ ತಡೆಯಬಹುದು ಮಕ್ಕಳೇ. ಓಕೆನಾ. ನೆಕ್ಸ್ಟ್, ತೀರದುದ್ದಕ್ಕೂ ನೀವು ಕೆಲವೊಂದು ಸಮುದ್ರ ತೀರದಲ್ಲಿ ಬಂಡೆಗಳ ರಾಶಿಯನ್ನ ನೋಡಿರ್ತೀರ ಅಲ್ವಾ. ದಪ್ಪ ದಪ್ಪ ಬಂಡೆಗಳ ರಾಶಿ ಹಾಕಿ ಅದರ ಮೂಲಕ ಅಲೆಗಳ ಅಬ್ಬರವನ್ನ ನಿಯಂತ್ರಿಸುವುದರಿಂದ ಕಡಲ ಕೊರೆತವನ್ನ ಕಡಿಮೆ ಮಾಡಬಹುದು. ಓಕೆ. ಸೊ ಈ ರೀತಿ ಕಡಲ ಕೊರೆತವನ್ನ ಈ ವಿಧಾನಗಳಿಂದ ನಿಯಂತ್ರಿಸಬಹುದು. ತೀರದುದ್ದಕ್ಕೂ ಮ್ಯಾಂಗ್ರೂವ್, ಇದು ಒಂದು ವಿಧಾನ ನೀವು ನೋಡಿದ್ದೀರಾ, ಅರಣ್ಯೀಕರಣ, ಮ್ಯಾಂಗ್ರೂವ್ ಅರಣ್ಯಗಳನ್ನ ಬೆಳೆಸುವುದು. ಓಕೆನಾ. ಸೊ ಈ ಎಲ್ಲ ವಿಧಾನಗಳನ್ನ ಅನುಸರಿಸಿ ಕಡಲ ಕೊರೆತವನ್ನ ನಿರ್ವಹಣೆ ಅಥವಾ ನಿಯಂತ್ರಣ ಮಾಡಬಹುದು. ಹತ್ತನೇ ಪ್ರಶ್ನೆ, ಚಂಡಮಾರುತದಿಂದ ಉಂಟಾಗುವ ಪ್ರಭಾವಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಇದು ಚಂಡಮಾರುತ ಅತ್ಯಂತ ಹಾನಿಕಾರಕವಾಗಿದೆ. ಓಕೆನಾ. ಸೊ ಜೋರಾಗಿ ಬೀಸುವ ಚಂಡಮಾರುತ, ಈ ಮಾರುತಗಳನ್ನ ಸಾಮಾನ್ಯವಾಗಿ ಚಂಡಮಾರುತ ಅಂತ ಕರೀತಾರೆ. ಓಕೆ. ಸೊ ಬಿರುಗಾಳಿ ಅಥವಾ ಚಂಡಮಾರುತ ಅಂತ ಕರೀತಾರೆ. ಈ ಚಂಡಮಾರುತ ಅರಬ್ಬಿ ಸಮುದ್ರ, ಬರೀ ಬಂಗಾಳ ಕೊಲ್ಲಿಯಲ್ಲಿ ಹೆಚ್ಚಾಗಿ ನಡೀತಾ ಇದ್ದು ಇತ್ತೀಚೆಗೆ ಅರಬ್ಬಿ ಸಮುದ್ರದಲ್ಲೂ ಕೂಡ ಉಂಟಾಗ್ತಾ ಇದೆ. ಇದರ ಪರಿಣಾಮವೇನು? ಕೆಲವು ವೇಳೆ ಚಂಡಮಾರುತ ಅಪ್ಪಳಿಸುವ ಪ್ರದೇಶದ ಜನಜೀವನವೇ ಸಂಪೂರ್ಣ ಮಾರ್ಪಾಡು ಹೊಂದತ್ತೆ. ಸೊ ವಿನಾಶಕಾರಿಯಾಗಿರುವುದರಿಂದ ಮನೆ ಮಠಗಳು, ಆಸ್ತಿ ಪಾಸ್ತಿಗಳು, ಜೀವಹಾನಿಗೆ ಇದು ಉಂಟು ಮಾಡತ್ತೆ. ಅಷ್ಟೇ ಅಲ್ಲದೆ ಆ ಪ್ರದೇಶದ ಜನಜೀವನವೇ ಸಂಪೂರ್ಣವಾಗಿ ಮಾರ್ಪಾಡಾಗುವುದು. ಇವುಗಳಿಂದ ಅಪಾರವಾದ ಸಾವು ನೋವುಗಳು ಉಂಟಾಗ್ತವೆ ಮಕ್ಕಳೇ. ಓಕೆನಾ. ಸೊ ಸಾಗರದ ಅಲೆಗಳು ಒಳನಾಡಿಗೆ ಚಾಚಿ ಜಲರಾಶಿಗಳು ಲವಣಯುಕ್ತವಾಗುತ್ತೆ. ಅಂದ್ರೆ ಬಾವಿ, ಕೆರೆ ಮುಂತಾದ ನೀರುಗಳು ಲವಣಯುಕ್ತವಾಗುವುದರಿಂದ ಅವು ಉಪಯೋಗಿಸೋದಕ್ಕೆ ಯೋಗ್ಯವಾಗಿ ಇರೋದಿಲ್ಲ. ನೆಕ್ಸ್ಟ್ ಒನ್, ಬೆಳೆಗಳನ್ನ ಸಂಪೂರ್ಣವಾಗಿ ಈ ಒಂದು ಚಂಡಮಾರುತಗಳು ಹಾಳು ಮಾಡ್ತವೆ, ಸಂಪೂರ್ಣವಾಗಿ ನಾಶ ಮಾಡ್ತವೆ ಮಕ್ಕಳೇ. ಓಕೆ. ಅಷ್ಟೇ ಅಲ್ಲದೆ ಸಾರಿಗೆ, ಸಂಪರ್ಕ, ವಿದ್ಯುತ್ ಸೌಕರ್ಯ, ಜನಜೀವನ ಅಸ್ತವ್ಯಸ್ತವಾಗುವುದು. ಸೊ ನಿರಂತರ ಚಂಡಮಾರುತ ನಿಂತ ನಂತರವೂ ಕೂಡ ಸಾಂಕ್ರಾಮಿಕ ರೋಗಗಳು ಹರಡಿ ಅಪಾರ ಹಾನಿಯನ್ನ ಉಂಟು ಮಾಡ್ತವೆ. ಓಕೆನಾ. ಇವು ಚಂಡಮಾರುತದಿಂದ ಆಗುವಂತಹ ದುಷ್ಪರಿಣಾಮಗಳು. ಭೂಕಂಪದ ಮುನ್ನೆಚ್ಚರಿಕಾ ಕ್ರಮಗಳನ್ನ ತಿಳಿಸಿ ಅಂತ ಕೇಳಿದ್ದಾರೆ. ಭೂಕಂಪ. ಓಕೆನಾ. ಭೂಕಂಪದ ಮುನ್ನೆಚ್ಚರಿಕಾ ಕ್ರಮಗಳನ್ನ ತಿಳಿಸಿ. ಭೂಕಂಪವು ಕೂಡ ನೈಸರ್ಗಿಕ ವಿಕೋಪಗಳಲ್ಲಿ ಒಂದು ಅಲ್ವಾ. ಸೊ ಭೂಕಂಪ ಅಂತಂದ್ರೆ ಏನು ಮಕ್ಕಳೇ? ಭೂಮಿಯ ಮೇಲೆ ಸಂಭವಿಸುವಂತಹ ನೈಸರ್ಗಿಕ ವಿಕೋಪ. ಇದು ಭೂಮಿಯ ಒಳಗಿನ ಆಂತರಿಕ ಶಕ್ತಿಯಿಂದ, ಭೂಮಿಯ ಒಳಗೆ ನಡೆಯುವಂತಹ ಆಂತರಿಕ ಶಕ್ತಿಯಿಂದ ಅನಿರೀಕ್ಷಿತವಾಗಿ ಭೂಮಿಯ ಮೇಲ್ಪದರ ಕಂಪಿಸುವುದು, ಅದನ್ನ ಭೂಕಂಪ ಅಂತ ಕರೀತಾರೆ. ಓಕೆನಾ. ಸೊ ಭೂಕಂಪ ಇದು ಅಂತರಾಳದಲ್ಲಿ ನಡೆಯುವಂತಹ ಶಿಲಾಫಲಕಗಳ ಚಲನೆಯಾಗಿದೆ. ಓಕೆ. ಸೊ ಶಿಲಾಗೋಳದ ಮೇಲ್ಭಾಗದಲ್ಲಿರುವುದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸರಿಯುವುದರಿಂದ ಈ ಭೂಕಂಪ ಉಂಟಾಗತ್ತೆ. ಓಕೆನಾ. ಸೊ ಇದಕ್ಕೆ ಕಾರಣ ಏನು ಅಂತಂದ್ರೆ ಅತಿಯಾದ ನಗರೀಕರಣ. ಓಕೆ. ಒಂದು ಅತಿಯಾದ ನಗರೀಕರಣ, ಅಣೆಕಟ್ಟುಗಳ ನಿರ್ಮಾಣ,
ಮತ್ತು ಅರಣ್ಯಗಳ ನಾಶ ಇವೆಲ್ಲ ಏನು ಭೂಕಂಪಕ್ಕೆ ಕಾರಣವಾಗಿವೆ. ಸೊ ಭೂಕಂಪದಿಂದ ಅನೇಕ ಸಾವು ನೋವು, ಆಸ್ತಿ ಪಾಸ್ತಿ ಹಾನಿ ಉಂಟಾಗತ್ತೆ, ಮನೆಗಳು ಬೀಳೋದು, ಸಂಪರ್ಕ ಕಡಿತ ಆಗತ್ತೆ, ರೋಗಗಳು, ಅನೇಕ ಸಾಂಕ್ರಾಮಿಕ ರೋಗಗಳು ಹರಡುತ್ತವೆ, ಸುನಾಮಿ ಉಂಟಾಗತ್ತೆ, ನದಿಗಳ ದಿಕ್ಕು ಅವು ಪ್ರವಹಿಸುವ ದಿಕ್ಕು ಕೂಡ ಬದಲಾಗತ್ತೆ. ಈ ರೀತಿ ಅನೇಕ ರೀತಿಯ ಹಾನಿ ಉಂಟಾಗತ್ತೆ. ಓಕೆನಾ? ಸೊ ಈ ಭೂಕಂಪದ ಮುನ್ನೆಚ್ಚರಿಕಾ ಕ್ರಮಗಳು ಏನು ಹಾಗಾದ್ರೆ? ಭೂಕಂಪದ ಸಂಭವನೀಯ ವಲಯಗಳಲ್ಲಿ ಬಹುಅಂತಸ್ತಿನ ಕಟ್ಟಡಗಳನ್ನ ನಿಷೇಧಿಸುವುದು. ಎಲ್ಲೆಲ್ಲಿ ಭೂಕಂಪ ಆಗುವಂತಹ ಅತಿ ಹೆಚ್ಚಿನ ಸಂಭವನೀಯತೆ ಇರುತ್ತೋ ಅಲ್ಲಿ ಬಹುಅಂತಸ್ತಿನ ಕಟ್ಟಡಗಳನ್ನ ನಿಷೇಧಿಸುವುದು. ಈ ವಲಯಗಳಲ್ಲಿ ಕಟ್ಟಡಗಳನ್ನು ಹಗುರವಾದ ವಸ್ತುಗಳಿಂದ ನಿರ್ಮಿಸುವುದು. ಈಗ ಜಪಾನ್ ಅಂತ ದೇಶದಲ್ಲಿ ಪದೇ ಪದೇ ಭೂಕಂಪ ನಡೀತಾ ಇರುತ್ತೆ. ಸೊ ಅವರು ಕೂಡ ಹಗುರವಾದ ವಸ್ತುಗಳಿಂದ ಮನೆಗಳನ್ನ ನಿರ್ಮಿಸ್ತಾರೆ. ಇದರಿಂದ ಆಸ್ತಿ ಜನರ ಒಂದು ಜೀವವನ್ನ ರಕ್ಷಣೆ ಮಾಡಬಹುದು ಮಕ್ಕಳೇ, ನಷ್ಟವನ್ನ ಕಡಿಮೆ ಮಾಡಬಹುದು. ಕಟ್ಟಡಗಳು ಸ್ಥಿತಿಸ್ಥಾಪಕ ಗುಣವನ್ನ ಹೊಂದುವಂತೆ ನಿರ್ಮಿಸುವುದು, ಅಂತಂದ್ರೆ ಗಟ್ಟಿಯಾಗಿ ನಿಲ್ಲುವಂತೆ ನಿರ್ಮಿಸುವುದು. ಭೂಕಂಪ ಸಂಭವಿಸಿದಾಗ ಹೇಗೆ ವರ್ತಿಸಬೇಕು ಎಂಬ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡುವುದು. ಕೆಲವೊಂದು ಟೇಬಲ್ ಕೆಳಗಡೆ ಅಥವಾ ಸುರಕ್ಷಿತವಾದ ಜಾಗದಲ್ಲಿ ಕುಳಿತುಕೊಳ್ಳುವುದು ಅಥವಾ ಮಲಗಿಕೊಳ್ಳುವುದು. ಓಕೆನಾ? ಸೊ ಭೂಕಂಪ ಶುರುವಾದ ಮೇಲೆ ಮನೆಗಳಿಂದ ಹೊರಗೆ ಬಂದು ಬಯಲು ಪ್ರದೇಶದಲ್ಲಿ ನಿಂತುಕೊಳ್ಳುವುದು. ಇದರಿಂದ ಕಟ್ಟಡಗಳು ಜನರ ದೇಹಗಳ ಮೇಲೆ ಕುಸಿದು ಹಾನಿ ಆಗೋದನ್ನ ತಪ್ಪಿಸಬಹುದು. ನೆಕ್ಸ್ಟ್, ಭೂಕಂಪ ಬಹುದಾದ ಪ್ರದೇಶಗಳಿಗೆ ಶೀಘ್ರ ವೈದ್ಯಕೀಯ ಸೇವೆ ಸಿಗುವಂತೆ ವ್ಯವಸ್ಥೆಗಳನ್ನ ಮೊದಲೇ ಮಾಡಿಕೊಳ್ಳುವುದು. ಸರಿಯಾದ ಮೆಡಿಕಲ್ ಫೆಸಿಲಿಟಿ ಸಿಗುವಂತೆ ಮಾಡಿಕೊಳ್ಳುವುದು. ಮುನ್ನೆಚ್ಚರಿಕೆಯಾಗಿ ಮೊದಲೇ ವೈದ್ಯಕೀಯ ಸೌಲಭ್ಯಗಳು ಸಿಗುವಂತೆ ಮಾಡಿಕೊಳ್ಳುವುದು. ಈ ರೀತಿಯಾಗಿ ಭೂಕಂಪಕ್ಕೆ ಕೆಲವು ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳುವುದರಿಂದ ಸಂಭವನೀಯ ಆಸ್ತಿ ಪಾಸ್ತಿ ಅಥವಾ ಜೀವ ಹಾನಿಯನ್ನ ಆದಷ್ಟು ಕಡಿಮೆ ಮಾಡಬಹುದು. 11ನೇ ಪ್ರಶ್ನೆ, ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗ ಯಾವ ಪರಿಹಾರೋಪಾಯಗಳನ್ನ ಕೈಗೊಳ್ಳಬೇಕು? ಸೊ ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗ ಕೈಗೊಳ್ಳುವ ಕ್ರಮಗಳು ಅಂದ್ರೆ, ಒಂದು, ಸಿದ್ಧಪಡಿಸಿದ ಆಹಾರಗಳನ್ನ ಪೂರೈಸುವುದು, ಕುಡಿಯುವ ನೀರಿನ ಸರಿಯಾದ ಪೂರೈಕೆ ಮಾಡುವುದು, ತ್ವರಿತವಾದ ಔಷಧಗಳ ಹಂಚಿಕೆಯನ್ನ ಮಾಡುವಂಥದ್ದು, ತಾತ್ಕಾಲಿಕವಾಗಿ ನೈಸರ್ಗಿಕ ವಿಕೋಪಕ್ಕೊಳಗಾದ ಪ್ರದೇಶದಲ್ಲಿ ವಸತಿ ವ್ಯವಸ್ಥೆಯನ್ನ ಮಾಡುವುದು. ಈಗ ನೀವು ಪ್ರವಾಹ ಪ್ರದೇಶಗಳಲ್ಲಿ ಕೆಲವೊಂದು ಪರಿಹಾರ ಕೇಂದ್ರಗಳನ್ನ ತೆಗೆದಿರುವಂತದ್ದು, ಗಂಜಿ ಕೇಂದ್ರಗಳನ್ನ ತೆರೆಯುವಂತದ್ದು ನೋಡಿದಿರ ಸರ್ಕಾರದ ವತಿಯಿಂದ ಅಲ್ವಾ? ಸೊ ಈ ರೀತಿ ತಾತ್ಕಾಲಿಕ ವಸತಿ ವ್ಯವಸ್ಥೆಯನ್ನ ಮಾಡುವುದು. ಅಗತ್ಯ ಮೂಲಭೂತ ಸೌಕರ್ಯಗಳ ತುರ್ತು ಪೂರೈಕೆಯನ್ನ ಮಾಡುವುದು. ಓಕೆನಾ? ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಇದರ ಸಹಾಯವನ್ನ, ನೆರವನ್ನ ಪಡೆಯುವಂಥದ್ದು. ನೀವು ಕೇಂದ್ರ ಸರ್ಕಾರದ ಪಡೆಗಳಲ್ಲಿ ಇದು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯು ಒಂದು, ಅದನ್ನ ಓದಿದ್ದೀರಾ ಅಲ್ವಾ? ಸೊ ಸಾಮೂಹಿಕ ವರ್ತನೆಗಳೆಲ್ಲ ಸಾರ್ವಜನಿಕ ಆಡಳಿತದಲ್ಲಿ. ಓಕೆನಾ? ಸೊ ಈ ರೀತಿಯಾಗಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯ ನೆರವನ್ನ ಪಡೆಯುವುದರಿಂದ ನೈಸರ್ಗಿಕ ವಿಕೋಪಗಳ ಸಂಭವಿಸಿದಾಗ ತೆಗೆದುಕೊಳ್ಳುವ ಪರಿಹಾರೋಪಾಯಗಳಿವು. ಓಕೆ. 12ನೇ ಪ್ರಶ್ನೆ, ನಿಮಗೆ ಕೊಟ್ಟಿರುವ ನಕ್ಷೆಯಲ್ಲಿ ಈ ಕೆಳಗಿನವುಗಳನ್ನ ಗುರುತಿಸಿ ಅಂತ ಕೇಳಿದ್ದಾರೆ. ಮೊದಲನೇದಾಗಿ ಕೊಯ್ನಾ, ಲಾತೂರ್, ಕನ್ಯಾಕುಮಾರಿ ಇವು ನೈಸರ್ಗಿಕ ವಿಕೋಪಕ್ಕೆ ಒಳಪಡುವಂತಹ ಪ್ರದೇಶಗಳು. ಸೊ ಕೊಯ್ನಾ, ಲಾತೂರ್ ಮಹಾರಾಷ್ಟ್ರದಲ್ಲಿ ಬರುವಂತದ್ದು ಮತ್ತು ಕನ್ಯಾಕುಮಾರಿ. ಓಕೆನಾ? ಲಾತೂರ್ ಪದೇ ಪದೇ ಭೂಕಂಪಕ್ಕೆ ಒಳಗಾಗುವಂತಹ ಪ್ರದೇಶ. ನೆಕ್ಸ್ಟ್, 13ನೇ ಪ್ರಶ್ನೆ, ಚಂಡಮಾರುತಗಳನ್ನು ನಿಯಂತ್ರಿಸಲು ಮುನ್ನೆಚ್ಚರಿಕಾ ಕ್ರಮಗಳು ಯಾವುವು? ವಿನಾಶಕಾರಿಯಾದಂತಹ ಮಾರುತಗಳು, ಚಂಡಮಾರುತಗಳು, ಇವುಗಳನ್ನು ನಿಯಂತ್ರಿಸಲು ಅಪಾಯಕಾರಿ ತಗ್ಗು ಪ್ರದೇಶಗಳಿಂದ ಜನರನ್ನು ಸ್ಥಳಾಂತರಿಸುವುದು. ಎರಡನೆಯದಾಗಿ ವಿದ್ಯುತ್ ಜನಕ ಯಂತ್ರಗಳು, ದೋಣಿಗಳು ಮತ್ತು ಹೆಲಿಕಾಪ್ಟರ್ಗಳನ್ನ ಸಜ್ಜಾಗಿಸುವುದು. ಯಾಕೆ ಅಂತಂದ್ರೆ ಜನರನ್ನ ಸುರಕ್ಷಿತವಾಗಿ ಬೇರೆ ಪ್ರದೇಶಗಳಿಗೆ ಸಾಗಿಸುವುದಕ್ಕೆ. ಚಂಡಮಾರುತ ವಲಯಗಳಿಂದ ರೈಲು, ಬಸ್ಸು ಮಾರ್ಗಗಳನ್ನ ಬದಲಾವಣೆ ಮಾಡುವುದು. ಓಕೆನಾ? ಸೊ ಇದರಿಂದ ಸಾರ್ವಜನಿಕ ಆಸ್ತಿ ಮತ್ತು ಜನರ ಜೀವವನ್ನ ರಕ್ಷಿಸುವುದಕ್ಕೆ ಸಾಧ್ಯವಾಗತ್ತೆ.
ನೆಕ್ಸ್ಟ್, ಸಮೂಹ ಮಾಧ್ಯಮಗಳ ಮೂಲಕ ಜನರಿಗೆ ತ್ವರಿತವಾಗಿ ಮಾಹಿತಿಯನ್ನ ತಲುಪಿಸುವುದು. ಇದರಿಂದ ಅವರು ಎಚ್ಚರವಾಗಿ ಇರಬಹುದು, ಜಾಗೃತರಾಗಿ ಇರಬಹುದು ಅಲ್ವಾ. ಸೇನಾ ತುಕಡಿಗಳನ್ನ ಸಿದ್ಧಪಡಿಸಿಕೊಳ್ಳುವುದು, ಸಿಹಿ ನೀರು, ಆಹಾರ, ಉಡುಪುಗಳನ್ನ ಸಂಗ್ರಹಿಸಿಡುವುದು, ಔಷಧ ಮತ್ತು ವೈದ್ಯಕೀಯ ನೆರವಿಗಾಗಿ ಯಾವಾಗಲೂ ಸಿದ್ಧರಾಗಿರುವುದು. ಸೊ ಈ ಎಲ್ಲ ಪರಿಹಾರೋಪಾಯಗಳನ್ನ ಕೈಗೊಳ್ಳಬಹುದು. ಓಕೆ. ಪ್ರವಾಹ ಉಂಟಾಗಲು ಕಾರಣವೇನು? ಪ್ರವಾಹ ಅಂತಂದ್ರೆ ನೀರು ಉಕ್ಕಿ ಹರಿಯುವುದು ಅಲ್ವಾ. ಸೊ ಭಾರತದಲ್ಲಿ ಪ್ರವಾಹ ಉಂಟಾಗುವ ಪ್ರದೇಶಗಳು ಅಂತ 5-6 ಪ್ರದೇಶಗಳನ್ನ ಕೊಟ್ಟಿದ್ದಾರೆ ನಿಮ್ಗೆ. ಗಂಗಾ ನದಿಯ ಉಪನದಿಗಳಾದ ಯಮುನಾ, ಗಂಡಕ್, ಕೋಸಿ, ಈ ತರ ತೀರ ಪ್ರದೇಶಗಳು, ದಾಮೋದರ್, ಸುವರ್ಣರೇಖಾ, ಬ್ರಹ್ಮಪುತ್ರ ಮತ್ತು ಇದರ ಉಪನದಿಗಳು, ಹಿಮಾಲಯ ಪರ್ವತಗಳು, ಮೇಘಸ್ಫೋಟದಿಂದಾಗಿ ಜಮ್ಮು ಕಾಶ್ಮೀರ, ಹಿಮಾಚಲ್ ಪ್ರದೇಶ, ನರ್ಮದಾ ತಪತಿ ನದಿಯ ತೀರಗಳು, ಕರ್ನಾಟಕದಲ್ಲಿ ಕೃಷ್ಣಾ, ತುಂಗಭದ್ರಾ, ಘಟಪ್ರಭಾ, ಈ ರೀತಿ ನದಿ ತೀರ ಪ್ರದೇಶಗಳು ಪ್ರವಾಹಗಳಿಗೆ ತುತ್ತಾಗುವಂಥದ್ದು. ಪ್ರವಾಹ ಉಂಟಾಗಲು ಕಾರಣವೇನು? ಅತ್ಯಧಿಕ ಮಳೆ ಬೀಳುವುದರಿಂದ ನದಿಗಳು ಉಕ್ಕಿ ಪ್ರವಾಹ ಉಂಟಾಗತ್ತೆ, ಮೊದಲನೆಯ ಕಾರಣ. ಎರಡನೆಯದಾಗಿ, ನದಿ ಪಾತ್ರಗಳಲ್ಲಿ ಹೂಳು ತುಂಬಿ ನೀರು ಇಕ್ಕೆಲಗಳಲ್ಲಿಯೂ ಹರಿದು ಪ್ರವಾಹ ಉಂಟಾಗತ್ತೆ. ಹೂಳು ತುಂಬೋದು ಯಾಕೆ ಮಕ್ಕಳೇ? ಭೂಕುಸಿತ, ಮಣ್ಣಿನ ಸವೆತದಿಂದ. ಓಕೆ. ಮೂರನೇದಾಗಿ, ಅಣೆಕಟ್ಟು ಹಾಗೂ ಇತರ ಅಡ್ಡಗಟ್ಟೆಗಳು ಒಡೆದು ಒಮ್ಮೆಗೆ ಬಿಡುಗಡೆಯಾಗುವ ನೀರು ಪ್ರವಾಹವನ್ನ ಸೃಷ್ಟಿಸತ್ತೆ. ನಾಲ್ಕನೇದಾಗಿ, ನದಿಗಳು ತಮ್ಮ ಪಾತ್ರವನ್ನ ಬದಲಾವಣೆ ಮಾಡೋದು. ಯಾವಾಗ ಬದಲಾವಣೆ ಮಾಡ್ತವೆ? ಈಗಷ್ಟೇ ಓದಿದಿರ, ಭೂಕಂಪದಿಂದ ಅಲ್ವಾ. ಸೊ ಅಥವಾ ಚಂಡಮಾರುತದಿಂದ ನದಿಗಳು ತಮ್ಮ ಪಾತ್ರವನ್ನ ಬದಲಾಯಿಸಬಹುದು. ಸೊ ಇದರಿಂದ ಪ್ರವಾಹಗಳು ಉಂಟಾಗುತ್ತವೆ. ಚಂಡಮಾರುತಗಳಿಂದಲೂ ಕೂಡ ತಾತ್ಕಾಲಿಕವಾಗಿ ಅಪಾರ ಪ್ರಮಾಣದ ಮಳೆ ಉಂಟಾಗಿ ಅದರಿಂದ ಪ್ರವಾಹ ಉಂಟಾಗುವಂಥದ್ದು. ಸಮುದ್ರಗಳ ಮಧ್ಯದಲ್ಲಿ ಭೂಕಂಪ ಕೆಲವೊಮ್ಮೆ ಸಂಭವಿಸುವುದರಿಂದಲೂ ಪ್ರವಾಹಗಳು ಉಂಟಾಗುತ್ತವೆ. ಓಕೆನಾ. ನೀವು ಪ್ರವಾಹದಿಂದ ಆಸ್ತಿಪಾಸ್ತಿ ಹಾನಿ ಆಗತ್ತೆ, ಗಿಡ ಮರಗಳು ಹಾನಿ ಆಗುತ್ತವೆ, ಅನೇಕ ರೋಗಗಳಿಗೆ ಕಾರಣವಾಗ್ತವೆ. ಓಕೆ. ಸೊ ಪ್ರವಾಹವನ್ನ ನಿಯಂತ್ರಿಸಲು ಏನೇನ್ ಕ್ರಮ ಕೈಗೊಳ್ಳಬೇಕು ಅದನ್ನು ನೋಡಿದ್ರಿ. ಪ್ರವಾಹ ಉಂಟಾಗಲು ಕಾರಣಗಳು ಏನು ಅನ್ನೋದನ್ನು ಕೂಡ ಇವಾಗ ನೋಡಿದ್ದೀರ ಅಲ್ವಾ. ಇವಿಷ್ಟು ಈ ಪಾಠದಿಂದ ಕೇಳಿರುವಂತಹ ಪ್ರಶ್ನೋತ್ತರಗಳು ಮಕ್ಕಳೇ. ಮತ್ತು ಕೇಳದೆ ಇರುವಂತ ಮುಖ್ಯವಾದ ಒಂದು, ಇದು ಆಲ್ಮೋಸ್ಟ್ ನಾವು ಈ ಪಾಠದಲ್ಲಿ ಎಲ್ಲಾ ಕಾನ್ಸೆಪ್ಟ್ನು ಓದಿದ್ವಿ ಅಲ್ವಾ. ಸೊ ಚಂಡಮಾರುತಗಳು, ಪ್ರವಾಹಗಳು, ಭೂಕುಸಿತ, ಕಡಲ ಕೊರೆತ, ಮತ್ತೇನು ಭೂಕಂಪ, ಅದಕ್ಕೆ ಸಂಬಂಧಪಟ್ಟ ಪರಿಹಾರೋಪಾಯಗಳು, ನಿಯಂತ್ರಣ ಕ್ರಮಗಳು ಮತ್ತು ಅದರಿಂದ ಉಂಟಾಗುವ ಹಾನಿಗಳು ಯಾವ್ಯಾವುದು, ಪ್ರಭಾವಗಳೇನು, ದುಷ್ಪರಿಣಾಮಗಳೇನು ಅನ್ನೋದನ್ನು ಕೂಡ ನೋಡಿದ್ದೀರ ಅಲ್ವಾ. ಸೊ ಎಲ್ಲದಕ್ಕೂ ಪ್ರಮುಖವಾದ ಕಾರಣ, ಕಾಮನ್ ಆಗಿರುವಂತದ್ದು, ಸಾಮಾನ್ಯವಾಗಿರುವುದು ಯಾವುದು ಮಕ್ಕಳೇ? ಒಂದು ಅತಿಯಾದ ನಗರೀಕರಣ, ಅರಣ್ಯಗಳ ನಾಶ. ಇವೆಲ್ಲ ಏನು? ನೈಸರ್ಗಿಕ ವಿಕೋಪಗಳಿಗೆ ಕಾರಣವಾಗುವಂಥದ್ದು. ಓಕೆ. ಸೊ ಇಲ್ಲಿಗೆ ನಾವು ಸಮಾಜ ವಿಜ್ಞಾನದ ಎಲ್ಲ 33 ಪಾಠಗಳನ್ನ ಕವರ್ ಮಾಡಿದೀವಿ ಅಲ್ವಾ. ಅದರಿಂದ ಬಂದಿರುವಂತಹ ಮುಖ್ಯ ಪ್ರಶ್ನೋತ್ತರಗಳು, ಅದರಲ್ಲಿರುವಂತಹ ಮುಖ್ಯವಾದ ಟಾಪಿಕ್ಗಳು ಎಲ್ಲನೂ ನಾವು ಓದಿದೀವಿ. ಓಕೆ. ಈಗ ನಿಮ್ಮ ಕೆಲಸ ಏನು? ಸರಿಯಾಗಿ ರಿವಿಷನ್ ಮಾಡಿಬಿಟ್ಟು ಏನೇನ್ ಇಂಪಾರ್ಟೆಂಟ್ ಇದೆ ಅದನ್ನೆಲ್ಲ ನೀಟಾಗಿ ಓದ್ಕೊಂಡು ಎಕ್ಸಾಮ್ಗೆ ರೆಡಿ ಆಗೋದು ಅಲ್ವಾ ಮಕ್ಕಳೇ. ಸೊ ನಿಮ್ಗೆಲ್ಲರಿಗೂ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಮಾಡಿ, ಚೆನ್ನಾಗಿ ಓದ್ಕೊಳ್ಳಿ. ಸೊ ಒಳ್ಳೆ ಮಾರ್ಕ್ಸ್ ಅನ್ನ ತಗೊಂಡ್ ಬನ್ನಿ ಮಕ್ಕಳೇ. ಓಕೆನಾ. ಸೊ ಆಲ್ ದ ಬೆಸ್ಟ್ ಎವ್ರಿ ಒನ್. ಎಲ್ಲರಿಗೂ ಶುಭ ಹಾರೈಕೆಗಳು ನಿಮ್ಮ ಮುಂಬರುವ ಪರೀಕ್ಷೆಗಳಿಗೆ. ಎಲ್ಲ ವಿಷಯಗಳನ್ನ ಚೆನ್ನಾಗಿ ಓದ್ಕೊಳ್ಳಿ, ಎಕ್ಸಾಮ್ನ ಚೆನ್ನಾಗಿ ಮಾಡಿ. ಓಕೆ. ಧನ್ಯವಾದಗಳು ಮಕ್ಕಳೇ. ಥ್ಯಾಂಕ್ ಯು ಎವ್ರಿ ಒನ್.